शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरु ब्रह्मा गुरुर्विष्णुः गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। वनितयरसने विमलराजीव पीठन पितने जगकति पावनने सनकादि सज्जन निकर दातारा रावणासुरमथन श्रवण सुधा विनूतन कथन कारण काउदानत जनव गरुरिन वीर नारायण। बुद्धिर्बलं यशोधैर्यं निर्भयत्वमरोगताम् अजाड्यं वाक्पटुत्वञ्च हनुमत्स्मरणात् भवेत्। ओं नमः प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्तये नमः। ತಾಯಿ ಜಗನ್ಮಾತೆ ಕನಿಕಾ ಪರಮೇಶ್ವರಿಯ ಪಾದಪದ್ಮಗಳಿಗೆ ನಮಸ್ಕರಿಸಿ, ನಮಗೆ ನಮಗೆ ಯೋಗ ಅಂತಲೇ ಬಂದ್ಬಿಡ್ತು, ಗಮಕ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ತಾಯಿ ಸುನಂದಮ್ಮ ಅವರ ಪಾದಗಳಿಗೆ ನಮಸ್ಕರಿಸಿ, ವ್ಯಾಖ್ಯಾನದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ ಮೂರ್ತಿ ಅವರಿಗೆ ನಮಸ್ಕರಿಸಿ, ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯರ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ದೃಷ್ಟೋದ್ಯುಮ್ನ ಸೇನಾಧಿಪತ್ಯ ಅಂತಕ್ಕಂಥ ಒಂದು ಪ್ರಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಥೆಯ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕು ಅಂತಂದ್ರೆ, ಕೌರವನೊಂದಿಗೆ ಏನು ಸಂಧಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಹೋಗಿದ್ದ. ಸಂಧಿ ಮುರಿದು ಬಿದ್ದಿದೆ. ಕರ್ಣನನ್ನು ಕರೆದು ಬಂದ್ಬಿಟ್ಟು ಕರ್ಣನಿಗೆ ತನ್ನ ಜನ್ಮ ವೃತ್ತಾಂತವನ್ನು ಕೃಷ್ಣ ಹೇಳಿದ್ದಾನೆ. ನೀನು ದುರ್ಯೋಧನನ್ನು ಬಿಟ್ಟು ಬಂದ್ಬಿಡು, ನಿನ್ನನ್ನು ಚಕ್ರವರ್ತಿಯನ್ನಾಗಿ ಮಾಡ್ತೇನೆ ಅಂತ. ಆದರೆ ಕರ್ಣ ಒಪ್ಪಿಲ್ಲ. ಆದರೂ ಕೃಷ್ಣನಿಗೆ ಒಂದು ಮಾತನ್ನು ಕೊಟ್ಟಿದ್ದಾನೆ, ನಿನ್ನಯ ವೀರರೈವರ ನೋಯಿಸಲು ರಾಜೀವ ಸಖನಾಣೆ. ಕೃಷ್ಣನಿಗೆ ಒಂದು ರೀತಿ ಸಂತೋಷ ಆಗಿದೆ, ಆದರೆ ಸಮಾಧಾನ ಆಗಿಲ್ಲ. ಮತ್ತೆ ಕುಂತಿಯನ್ನು ಕರೆದು ಹೇಳ್ತಾ ಇದ್ದಾನೆ, ನೀನು ಈಗ ಕರ್ಣನ ಹತ್ರ ಹೋಗಿ ಅವನ ಹತ್ರ ಬೇಡಿಕೋ, ನೀನು ಒಮ್ಮೆ ಬಿಟ್ಟ ಬಾಣವನ್ನ ಮತ್ತೆ ತೊಡಬೇಡ ಅಂತಕ್ಕಂಥ ಒಂದು ಭಾಷೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಕುಂತಿ ಕರ್ಣನ ಹತ್ರ ಬಂದಿದ್ದಾಳೆ. ತನ್ನ ಒಬ್ಬ ಮಗ ಅರ್ಜುನನನ್ನ ಕಾಪಾಡೋದಕ್ಕೋಸ್ಕರ ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಕರ್ಣನನ್ನ ಬಲಿ ಕೊಡೋದಕ್ಕೆ ಬಂದಿದ್ದಾಳೆ. ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಕುಪುತ್ರೋ ಜಾಯತೋ ಪಚದಪಿ ಕುಮಾತ ನಭವತಿ ಅಂತ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಂದಿರು ಹುಟ್ಟೋದಿಲ್ಲ. ಆದರೆ ಕರ್ಣನ ವಿಷಯದಲ್ಲಿ ಅದು ಸುಳ್ಳಾಗಿದೆ. ತಾಯಿಗೆ ಮಾತು ಕೊಟ್ಟಿದ್ದಾನೆ ಕರ್ಣ, ಒಮ್ಮೆ ಬಿಟ್ಟ ಬಾಣವನ್ನು ಮತ್ತೆ ನಾನು ತೊಡೋದಿಲ್ಲ ಅಂತ. ಇಷ್ಟ ಆಗಿದೆ. ಕೃಷ್ಣ ಹಸ್ತಿನಾವತಿಯಿಂದ ಉಪಪ್ಲಾವ್ಯಕ್ಕೆ ಬಂದಿದ್ದಾನೆ. ಪಾಂಡವರಿಗೆ ಕೌರವರ ಸಭೆಯಲ್ಲಿ ಆದಂತಹ ಎಲ್ಲ ವಿಚಾರಗಳನ್ನು ಹೇಳಿ, ಯುದ್ಧ ನಿಶ್ಚಯವಾಗಿದೆ, ನೀವು ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೈನ್ಯ ನೆರೆದಿದೆ. ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ಒಂದು ಶುಭವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಕುರುಕ್ಷೇತ್ರದ ಕಡೆಗೆ ಯುದ್ಧದ ಕಾರಣಕ್ಕಾಗಿ ಸೈನ್ಯ ಹೋಗಕ್ಕೆ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ರಾಜನೀತಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ
ತನ್ನ ಆಪ್ತರಾಗಿರ್ತಕ್ಕಂಥ ಸಚಿವರ ಜೊತೆಗೆ ಸಮಾಲೋಚನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಧರ್ಮರಾಯ ಸಮಾಲೋಚನೆಗೆ ಎಲ್ಲರನ್ನು ಕರೆದಿದ್ದಾನೆ. ಕೃಷ್ಣ ಬಂದಿದ್ದಾನೆ, ತಮ್ಮಂದಿರು ಬಂದಿದ್ದಾರೆ, ಮತ್ತೆ ಬೇರೆ ಬೇರೆ ರಾಜರುಗಳೆಲ್ಲ ಬಂದಿದ್ದಾರೆ. ಅವರೊಟ್ಟಿಗೆ ಸೇರಿಕೊಂಡು ಒಂದು ಸಭೆಯನ್ನು ನಡೆಸಿ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾನೆ. ಪರಿಮಿತಕ್ಕೆ ತನ್ನಾಪ್ತ ಸಚಿವರ ಕರೆಸಿಕೊಂಡನು. ಕೃಷ್ಣರಾಯಂಗೆ ಅರಸ ಭಿನ್ನಹ ಮಾಡಿದನು. ನೃಪಕಾರ್ಯ ಸಂಗತಿಯ ದೂರಕ್ಕೆ ಸೇನಾನಾಚರಿಲ್ಲದೆ ನೆರೆದ ಬಲ ಸಾಲಿರುಹೆ ಮುರಿದೊಡೆ ಹರೆವಲು ಹುರುಳಿಲ್ಲ. ನೆರೆದ ಬಲ ಸಾಲಿರುಹೆ ಮುರಿದೊಡೆ ಹರೆವಲು ಹುರುಳಿಲ್ಲ. ದಳಪತಿ ಯಾವನಹನೆಂದ. 7 ವರ್ಷ ಇಡೀ ಸೈನ್ಯ ನೆರೆದಿದೆ. ಆ ಸೈನ್ಯಕ್ಕೆ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಅನುಭವಿಯಾಗಿರ್ತಕ್ಕಂಥ ಸೇನಾ ನಾಯಕ ಬೇಕು, ದಂಡನಾಯಕ ಬೇಕು. ಒಂದು ವೇಳೆ ಸೈನ್ಯದಲ್ಲಿ ಸಮರ್ಥವಾಗಿ ಮುನ್ನಡೆಸ್ತಕ್ಕಂತಹ ದಂಡನಾಯಕ ಇಲ್ಲದೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ಕುಮಾರವ್ಯಾಸ ತುಂಬಾ ಮಾರ್ಮಿಕವಾಗಿ ನುಡಿದಿದ್ದಾನೆ. ಇರುವೆಗಳ ಸಾಲು ನಾವು ನೋಡಿದ್ದೇವೆ. ಇರುವೆಗಳು ಸಾಲಾಗಿ ಹೋಗ್ತಾ ಇದೆ, ತುಂಬಾ ಶಿಸ್ತುಬದ್ಧವಾಗಿ ಹೋಗ್ತಾ ಇದೆ. ನಾವು ಕೂಡ ಅಷ್ಟು ಶಿಸ್ತುಬದ್ಧವಾಗಿ ಹೋಗಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ಶಿಸ್ತನ್ನು ನಾವೇನ್ ಮಾಡ್ತಾ ಇರ್ತೀವಿ, ಮುರಿದು ಬಿಡ್ತೀವಿ. ಇರುವೆಗಳು ತುಂಬಾ ಶಿಸ್ತಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇರುವೆ ಏನಾದರೂ ಆಚೆ ಈಚೆ ಹೋಗ್ಬಿಡ್ತು ಅಂತಂದ್ರೆ ಉಳಿದಂತೆ ಎಲ್ಲ ಇರುವೆಗಳು ಏನಾಗುತ್ತೆ, ದಿಕ್ಕಾಪಾಲವಾಗಿ ಹೋಗ್ಬಿಡುತ್ತೆ, ಚದರಿ ಹೋಗ್ಬಿಡುತ್ತೆ. ಹಾಗೆಯೇ ಒಂದು ಸೈನ್ಯಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂತಹ, ಉತ್ಸಾಹವನ್ನು ತುಂಬತಕ್ಕಂತಹ, ಸಮರ್ಥನಾಗಿರ್ತಕ್ಕಂತಹ ಸೇನಾ ನಾಯಕ ಇಲ್ಲ ಅಂತಂದ್ರೆ ಸೈನಿಕರ ಬಲವೂ ಕೂಡ ಏನಾಗುತ್ತೆ, ಕುಗ್ಗಿ ಹೋಗುತ್ತೆ. ಅವರ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಕುಗ್ಗಿ ಹೋಗುತ್ತೆ. ಹಾಗಾಗಿ ಸೈನ್ಯಕ್ಕೆ ಸಮರ್ಥನಾಗಿರ್ತಕ್ಕಂತಹ ಸೇನಾದಂಡ ನಾಯಕ ಬೇಕು. ಯಾರನ್ನ ಸೇನಾಪತಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಸಭೆಯ ಮುಂದೆ ಇಡ್ತಾರೆ. ಆಗ ಅಲ್ಲಿದ್ದವರು ಹೇಳ್ತಾರೆ, ದ್ರುಪದನಾಗಲಿಗೆಂದು ಕೆಲವರು ವಿಪುಲ ಬಲದ ವಿರಾಟನಾಗಲಿ ನೃಪಶಿಖಂಡಿಗೆ ಎಂದು ಕೆಲವರು ಭೀಮಸುತನೆಂದು ಅಪರಿಮಿತ ಮತವಾಗೆ ಸಮರವೆ ಪಗತಾರಿ ಸುರೇಂದ್ರ ಸುತನು ಈ ದೃಪದ ಸುತ ಸೇನಾಧಿಪತಿಯಹುದು. ಸುರೇಂದ್ರ ಸುತನೀ ದೃಪದ ಸುತ ಸೇನಾಧಿಪತಿಯಹುದು ಎಮ್ಮ ಮತವೆಂದ. ಸೇನಾಧಿಪತಿ ಯಾರಾಗಬೇಕು ಅಂತ ಕೇಳಿದಾಗ ಸಭೆಯಲ್ಲಿದ್ದವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಮೊದಲು ತಮ್ಮಂದಿರು ಹೇಳ್ತಾರೆ. ನಕುಲ ಹೇಳ್ತಾನೆ, ಈ ಸೇನಾಧಿಪತಿ ಪಟ್ಟಕ್ಕೆ ದ್ರುಪದ ಅತ್ಯಂತ ಸಮರ್ಥನಾಗಿದ್ದಾನೆ. ಯಾಕೆಂದ್ರೆ ಅವನು ನಮ್ಮಲ್ಲಿ ತುಂಬಾ ಹಿರಿಯನಾಗಿದ್ದಾನೆ, ಮತ್ತೆ ಅವನು ನಮ್ಮ ಮಾವನಾಗಿದ್ದಾನೆ, ಹೆಣ್ಣು ಕಟ್ಟ ಮಾವನಾಗಿದ್ದಾನೆ. ದ್ರೋಣ ಭೀಷ್ಮರನ್ನು ಎದುರಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಅವನಲ್ಲಿ ಇದೆ. ಹಾಗಾಗಿ ದ್ರುಪದ ಸೇನಾಧಿಪತಿ ಆಗಲಿ ಅಂದಾಗ ನೆರೆದಿದ್ದವರು ಹೌದು ಹೌದು ದ್ರುಪದ ಆಗಲಿ ಅಂತ ಕೆಲವರು ದ್ರುಪದನ ಕಡೆಗೆ ಹೇಳ್ತಾರೆ. ಸಹದೇವ ಹೇಳ್ತಾರೆ, ಇಲ್ಲ ಇಲ್ಲ ವಿರಾಟ ಸೇನಾಧಿಪತಿ ಆಗಲಿ. ಯಾಕೆ ಅಂದ್ರೆ ನಮ್ಮ ಬೀಗ ಅವನು, ಅದು ಅಲ್ಲದೆ ನಮಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದಾನೆ. ನಾವು ಅಜ್ಞಾತವಾಸದಲ್ಲಿದ್ದಾಗ ನಮಗೇನು ಮಾಡಿದ್ದಾನೆ, ಅವನು ಸಹಾಯ ಮಾಡಿದ್ದಾನೆ. ಹಾಗಾಗಿ ವಿರಾಟನು ಸೇನಾಧಿಪತಿ ಆಗಲಿ ಅಂದಾಗ ಮತ್ತೆ ಕೆಲವರು ಹೇಳ್ತಾರೆ ಹೌದು ಹೌದು ವಿರಾಟನಾಗಲಿ ಅಂತ ಹೇಳಿ. ಇನ್ನು ಭೀಮಸೇನ ಹೇಳ್ತಾನೆ ಶಿಖಂಡಿ ಸೇನಾಧಿಪತಿ ಆಗಲಿ. ಯಾಕೆ ಕೇಳಿದ್ರೆ ಶಿಖಂಡಿ ಹುಟ್ಟಿರದೆ ಭೀಷ್ಮರನ್ನ ಸಂಹಾರ ಮಾಡೋದಕ್ಕೋಸ್ಕರ. ಹಾಗಾಗಿ ಶಿಖಂಡಿ ಸೇನಾಧಿಪತಿ ಆಗಲಿ ಅಂದಾಗ ಮತ್ತೆ ಅವರೆಲ್ಲ ಹೇಳ್ತಾರೆ ಶಿಖಂಡಿ ಆಗಲಿ ಶಿಖಂಡಿ ಆಗಲಿ ಅಂತ. ಕಡೆಗೆ ಅರ್ಜುನ ಹೇಳ್ತಾನೆ ದೃಷ್ಟದ್ಯುಮ್ನ ಸೇನಾಧಿಪತಿ ಆಗಲಿ. ಯಾಕೆ ಕೇಳಿದ್ರೆ ದೃಷ್ಟದ್ಯುಮ್ನ ಹುಟ್ಟಿರ್ತಕ್ಕಂಥದ್ದು ದ್ರೋಣರನ್ನ ಸಂಹಾರ ಮಾಡೋದಕ್ಕೋಸ್ಕರನೇ. ಮತ್ತೆ ಭೀಷ್ಮರನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯ ಪರಶುರಾಮನನ್ನ ಬಿಟ್ಟರೆ ನಂತರ ಸಾಮರ್ಥ್ಯ ಇರತಕ್ಕಂಥದ್ದು
ದೃಷ್ಟದ್ಯುಮ್ನನಿಗೆ. ಆ ಕಾರಣಕ್ಕೋಸ್ಕರ ದೃಷ್ಟದ್ಯುಮ್ನ ಸೇನಾಧಿಪತಿಯಾಗಲಿ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಇಲ್ಲಿದ್ದರವರ ಆಯಿತು ದೃಷ್ಟದ್ಯುಮ್ನ ಸೇನಾಧಿಪತಿಯಾಗಲಿ ಅಂತ. ಇನ್ನು ಕೆಲವರು ಹೇಳ್ತಾರೆ ಭೀಮಸುತ ಘಟೋತ್ಕಚ ಅಂತಕ್ಕಂಥವನು ಸೇನಾಧಿಪತಿಯಾಗಲಿ ಅಂತ. ಹೀಗೆ ಒಬ್ಬೊಬ್ಬರು ಒಂದು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆಗ ಧರ್ಮರಾಯನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗಲಿಬಿಲಿ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಬಹುಮತದ ಆಧಾರದ ಮೇಲೆ ನಿರ್ಣಯಿಸತಕ್ಕಂಥ ಅಂಶ ಅಲ್ಲ. ತಮ್ಮಂದಿರು ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಯಾರನ್ನು ಆಯ್ಕೆ ಮಾಡಿದರೆ ನಮ್ಮಲ್ಲೇ ಏನಾಗಬಹುದು, ಮನಸ್ತಾಪ ಅಂತಕ್ಕಂಥದ್ದು ಬರಬಹುದು. ಹಾಗಾಗಿ ಬಹುಮತದ ಆಧಾರದ ಮೇಲೆ ಸೇನಾಧಿಪತಿಯನ್ನು ನಿರ್ಣಯಿಸೋದು ಬೇಡ. ಮುಖ್ಯವಾಗಿ ನಾನು ಯಾರನ್ನ ಕೇಳಬೇಕಾಗಿದೆ ಅಂದ್ರೆ ಕೃಷ್ಣನ ಅಭಿಪ್ರಾಯವನ್ನ ಕೇಳಬೇಕು. ಕೃಷ್ಣ ಏನ್ ಹೇಳ್ತಾನೋ, ಕೃಷ್ಣ ಯಾರನ್ನು ಸೂಚಿಸ್ತಾನೋ ಅವನೇ ಸೇನಾಧಿಪತಿ ಆಗಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನ ಅಭಿಪ್ರಾಯವನ್ನ ಈಗ ಧರ್ಮರಾಯ ಕೇಳ್ತಾ ಇದ್ದಾನೆ. ಬಿಂಬವನು ಬೇರಿರಿಸಿ ಬಹುಮತವೆಂಬ ಬಿಸಿಲಲಿ ರಾಜನಯವೆಂದೆಂಬ ನೈದಿಲು ನಲವುಗೆಟ್ಟುದು. ನೈದಿಲು ನಲವುಗೆಟ್ಟುದು ಕೃಷ್ಣ ಹೇಳೆನದು ಎಂಬುದೇ ನಿನ್ನಲ್ಲಿ ಸುಭಟ ಕದಂಬರಧಿಪತಿ ತನಕೆ ಫಲುಗುಣನಿಂದ ಮಾತು ಎಮ್ಮಭಿಮತವೋ. ಫಲುಗುಣನಿಂದ ಮಾತು ಎಮ್ಮಭಿಮತವು ಭೂಪಾಲ ಕೆಳೆಂದ. ಈ ಪದ್ಯದಲ್ಲಿ ಕುಮಾರವ್ಯಾಸ ಬಹುಮತದ ಒಂದು ಅನರ್ಥವನ್ನು ತುಂಬಾ ಸುಂದರವಾಗಿರ್ತಕ್ಕಂಥ ರೂಪಕದಲ್ಲಿ ಸೆರೆ ಹಿಡಿದಿಟ್ಟಿದ್ದಾನೆ. ಬಿಂಬವನ್ನು ಬೇರಿರಿಸಿ ಬಹುಮತವೆಂಬ ಬಿಸಿಲಿನಲ್ಲಿ ರಾಜನಯವೆಂದೆಂಬ ನೈದಿಲೆಯು ನಲವುಗೆಟ್ಟಿತು ಅಂತ ಹೇಳಿ. ಇಲ್ಲ, ಬಿಂಬ ಅಂತಂದ್ರೆ ಮೂಲ ಸ್ವರೂಪವಾಗಿರ್ತಕ್ಕಂಥ ಕೃಷ್ಣನೇ ಮೂಲ ಬಿಂಬವಾಗಿರ್ತಕ್ಕಂಥವನು. ನೈದಿಲೆ ನಮಗೆ ಗೊತ್ತು, ಅದು ಚಂದ್ರನ ತಂಪಾದ ಬೆಳದಿಂಗಳಿನಲ್ಲಿ ಅರಳಬೇಕಾಗಿರ್ತಕ್ಕಂಥ ಒಂದು ಹೂವು. ಅಂತಹ ಹೂವನ್ನ ಸೂರ್ಯನ ಸುಡು ಬಿಸಿಲಿನಲ್ಲಿ ಇಟ್ಟರೆ ಅದು ತನ್ನ ಕಾಂತಿಯನ್ನು ಕಳ್ಕೊಳ್ಳುತ್ತೆ, ಅದು ನಲಿಗೆ ಹೋಗುತ್ತೆ. ಇಲ್ಲಿ ಬಹುಮತವೆಂಬ ಬಿಸಿಲನ್ನ, ರಾಜನೀತಿ ಅಂತಕ್ಕಂಥ ಬಹುಮತವೆಂಬ ಬಿಸಿಲನ್ನ, ನೈದಿಲೆಯನ್ನ ಧರ್ಮರಾಯ ಏನ್ ಮಾಡ್ತಾ ಇದ್ದ ಅಂದ್ರೆ ಬಹುಮತವೆಂಬ ಬಿಸಿಲಿನಲ್ಲಿ ಇಡ್ತಾ ಇದ್ದಾನೆ. ವಾಸ್ತವವಾಗಿ ಸೈನ್ಯಕ್ಕೆ ಸೇನಾಧಿಪತಿಯಾಗಬೇಕು ಅಂತಕ್ಕಂತಹ ಯಾವ ರಾಜನೀತಿ ಅಂತಕ್ಕಂತಹ ನೈದಿಲೆ ಇದೆಯೋ ಅದು ಅರಳಬೇಕಾಗಿದ್ದದ್ದು ಕೃಷ್ಣ ಅಂತಕ್ಕಂತಹ ಚಂದ್ರನ ತಂಪಾದ ಬೆಳದಿಂಗಳಿನ ಅಡಿನಲ್ಲಿ. ಆದರೆ ಧರ್ಮರಾಯ ಇದನ್ನ ಬಹುಮತಕ್ಕೆ ಹೊಟ್ಟುಬಿಟ್ಟಿದ್ದಾನೆ. ಯಾರು ಬಹುಮತದ ಮೇಲೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಪ್ಪಿಬಿಟ್ಟಿದ್ದಾನೆ. ಆಗ ಧರ್ಮರಾಯನಿಗೆ ಇದು ಗೊತ್ತಾಗುತ್ತೆ, ಇಲ್ಲ ಇದು ಬಹುಮತದ ಮೇಲೆ ನಿರ್ಣಯ ಮಾಡತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ಕೃಷ್ಣ ಹೇಳನು, ಕೃಷ್ಣ ನೀವು ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಕುಮಾರವ್ಯಾಸನ ಒಂದು ಕಾವ್ಯ ನಮ್ಮ ವರ್ತಮಾನಕ್ಕೆ ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯ ನಮಗೆ ತೋರಿಸ್ತಾ ಇದೆ. ಇವತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಓಡ್ತಾ ಇರ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂತಂದ್ರೆ ಬಹುಮತದ ಮೇಲೆ. ಕುರ್ಚಿಗೋಸ್ಕರ ಏನ್ ಮಾಡ್ತಾ ಇರ್ತಾರೆ, ನಾನು ಆ ಕುರ್ಚಿಯನ್ನು ಹಿಡಿಬೇಕು, ನಾನು ಈ ಕುರ್ಚಿಯನ್ನು ಹಿಡಿಬೇಕು, ನನಗೆ ಬಹುಮತ ಇದೆ ಅಂತ ಹೇಳ್ಬಿಟ್ಟು ಕುರ್ಚಿಗೋಸ್ಕರ ಬರ್ತಾ ಇರ್ತಾರೆ. ಯಾರಿಗೆ ಬಹುಮತ, ಯೋಗ್ಯತೆ ಇದೆಯೋ ಅರ್ಹತೆ ಇದೆಯೋ ಅದು ಮುಖ್ಯ ಅಲ್ಲ. ಬಹುಮತ ಇದೆ, ಆ ಕಾರಣಕ್ಕೋಸ್ಕರ ನನಗೆ ಆ ಕುರ್ಚಿ ಬೇಕು. ನಿನಗೆ ಬಹುಮತ ಇಲ್ಲ, ನಿನಗೆ ಈ ಕುರ್ಚಿ ಬೇಡ. ಇದು ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿ. ಇನ್ನೊಂದು ವಿಚಾರವನ್ನ ಹೇಳ್ತೀನಿ, ಬಹಳಷ್ಟು ಜನಕ್ಕೆ ಗೊತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಆ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತಾರೆ ವಾಜಪೇಯಿ ವಿರುದ್ಧವಾಗಿ. ಮತಕ್ಕೆ ಹಾಕಿದಾಗ ಕೇವಲ ಒಂದೇ ಒಂದು ಮತದಿಂದ ವಾಜಪೇಯಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಬಹುಮತವನ್ನ ಕಳ್ಕೊಳ್ತಾರೆ. ಕೇವಲ ಒಂದೇ ಮತ ಬಹುಮತವನ್ನ ಕಳ್ಕೊಳ್ತಾರೆ. ವಿರೋಧ ಪಕ್ಷದವರು ಏನು ಮಂಡನೆ ಮಾಡಿದ್ರಲ್ಲ ಅವಿಶ್ವಾಸ ನಿರ್ಣಯ, ಅದು ಒಂದು ಮತದಿಂದ ಬಹುಮತದಿಂದ ಗೆಲುವಾಗುತ್ತೆ, ವಾಜಪೇಯಿಯವರಿಗೆ ಸೋಲಾಗುತ್ತೆ. ಪರಿಣಾಮ ಏನಾಯ್ತು, 10 ವರ್ಷಗಳ ಕಾಲ ಈ ದೇಶ ಹಿಂದಕ್ಕೆ ಹೋಯಿತು. ಬಹುಮತಕ್ಕೆ ಗೆಲುವಾಯಿತು, ಆದರೆ ರಾಜನೀತಿಗೆ ಏನಾಯ್ತು, ಸೋಲಾಯಿತು. ಇನ್ನೊಂದು ವಿಚಾರ ಹೇಳ್ತೇನೆ, ಈ ಟಿವಿಗಳಲ್ಲೆಲ್ಲ ಇವತ್ತು ತುಂಬಾ ನೋಡ್ತಾ ಇದ್ದೀವಿ, ಖಾಸಗಿ ಟಿವಿಗಳಲ್ಲೆಲ್ಲ ಏನಾಗ್ತಾ ಇದೆ ಅಂದ್ರೆ ಅನೇಕ ರಿಯಾಲಿಟಿ ಶೋಗಳಾಗ್ತಾ ಇದೆ.
ತುಂಬ ಈ ಡಾನ್ಸ್ ಅಂತ ಇರ್ಬೋದು, ಮತ್ತೆ ಸಂಗೀತ, ಈ ಥರ ರಿಯಾಲಿಟಿ ಶೋಗಳು ಆಗ್ತಾ ಇದೆ. ಬಹಳ ಜನ ಪ್ರತಿಭಾವಂತ ಇರ್ತಕ್ಕಂಥ ಸ್ಪರ್ಧೆಗಳು ಅದರಲ್ಲಿ ಭಾಗವಹಿಸ್ತಾ ಇರ್ತಾರೆ. ಆ ಸ್ಪರ್ಧೆಯಲ್ಲಿ ಯಾರು ವಿಜೇತರು ಅಂತಕ್ಕಂಥದನ್ನ ನಿರ್ಧಾರ ಮಾಡೋದಕ್ಕೆ ಯಾವ ಮಾನದಂಡವನ್ನು ಬಳಸ್ತಾರೆ ಅಂದ್ರೆ, ಕೇವಲ ಅವರು ಪ್ರತಿಭೆ ಮಾತ್ರ ಅಲ್ಲ, ವೀಕ್ಷಕರಿಂದ ಏನ್ ಮಾಡ್ತಾರೆ, ಓಟ್ಗಳನ್ನು ಹಾಕಿಸ್ತಾರೆ. ವೀಕ್ಷಕರು ಮತ ಚಲಾವಣೆ ಮಾಡಬೇಕು. ಮತವನ್ನ ಹಾಕ್ತಕ್ಕಂಥ ವೀಕ್ಷಕರಿಗೆ ಅನೇಕ ಜನರಿಗೆ ಸಂಗೀತ ಸಾಹಿತ್ಯದ ಗಂಧನೇ ಗೊತ್ತಿರೋದಿಲ್ಲ. ಯಾವುದೋ ಒಂದು ಪೂರ್ವಾಗ್ರಹಕ್ಕೆ ಪೀಡಿತರಾಗಿರ್ತಾರೆ. ಓ, ಇವನು ನಮ್ಮ ಭಾಗದವನು, ಇವನಿಗೆ ನಾನು ಓಟ್ ಹಾಕಬೇಕು, ಇವನು ನಮ್ಮ ಜಿಲ್ಲೆಯವನು, ಇವನಿಗೆ ಓಟ್ ಹಾಕಬೇಕು. ಅವನಿಗೆ ಪ್ರತಿಭೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಹುಮತದ ಕಾರಣಕ್ಕೋಸ್ಕರ ಅವರು ಜಯಶಾಲಿ ಆಗ್ತಾರೆ, ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಪ್ರತಿಭೆ ಇಲ್ಲದೆ ಇರ್ತಕ್ಕಂಥವ್ರು, ಪ್ರತಿಭೆ ಇರ್ತಕ್ಕಂಥವ್ರು ಬಹುಮತ ಇಲ್ಲದೆ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಸ್ಪರ್ಧೆಯಿಂದ ಏನಾಗ್ತಾರೆ, ಹೊರಗೆ ಹೋಗ್ತಾರೆ. ಆಗ ಬಹುಮತಕ್ಕೆ ಗೆಲುವಾಗುತ್ತೆ, ಸಂಗೀತ ಅಂತಕ್ಕಂಥ ಕಲೆಗೆ ಏನಾಗುತ್ತೆ, ಸೋಲಾಗುತ್ತೆ. ಬಹುಮತವೆಂಬ ಬಿಸಿಲಿನಲ್ಲಿ ಸಂಗೀತ ಕಲೆ ಎಂಬ ನೈದಿಲೆಯು ನಲಬುಗೆಟ್ಟದು. ಹೀಗಾಗ್ಬಿಡುತ್ತೆ. ಇಂಥ ಒಂದು ಪರಿಸ್ಥಿತಿ ಧರ್ಮರಾಯನಿಗೆ ಗೊತ್ತಾದಾಗ, ಓಹೋ, ಇದು ಯಾಕೋ ಕೆಟ್ಟು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಕೇಳ್ತಾನೆ. ಕೃಷ್ಣನ ಕೇಳಿದಾಗ ಕೃಷ್ಣ ತುಂಬಾ ಕ್ಯಾಶುಯಲ್ ಆಗಿ ಹೇಳ್ಬಿಡ್ತಾನೆ, ಹೇಳುವುದೇನಿಲ್ಲಿ, ಅಯ್ಯ ಇದರಲ್ಲಿ ಏನಪ್ಪ ಹೇಳೋದಿದೆ, ಇದು ಭಾರಿ ದೊಡ್ಡದು ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತಾನೆ ಯಾರು ಧರ್ಮರಾಯ. ಕೃಷ್ಣ ಕ್ಯಾಶುಯಲ್ ಆಗಿ ಇದರಲ್ಲಿ ಹೇಳದೇನಪ್ಪ ಇದೆಯೇ, ಸುಬುಟ ಕದಂಬ ದತಿಪತಿ ತನಗೆ ಪೊಲುಗುಣನಿಂದ ಮಾತೆನ್ನಭಿಮತವು ಭೂಪಾಲ ಕೇಳಿಂದ. ಯಾರು ಸೇನಾಧಿಪತಿ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಅರ್ಜುನ ಏನು ಹೇಳಿದ್ದಾನೋ ಅದಕ್ಕೆ ನನ್ನ ಅಭಿಮತ ಇದೆ, ನನ್ನ ಒಂದು ಸಹಮತ ಇದೆ, ದೃಷ್ಟದ್ಯುಮ್ನ ಸೇನಾಧಿಪತಿ ಆಗಲಿ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಕೃಷ್ಣನ ಮಾತಿಗೆ ಯಾರು ಎದುರಾಡಲು ಸಾಧ್ಯ ಇಲ್ಲ. ಸಭೆಯಲ್ಲಿದ್ದವರೆಲ್ಲರೂ ಕೂಡ ಆಯ್ತು, ಕೃಷ್ಣ ಆಗಲಿ ಕೃಷ್ಣ ಆಗಲಿ ಅಂತ ಹೇಳ್ಬಿಟ್ಟು ಒಮ್ಮತದ ಅಭಿಪ್ರಾಯವನ್ನ ಹೇಳ್ತಾರೆ. ದೃಷ್ಟದ್ಯುಮ್ನ ಸೇನಾಧಿಪತಿ ಆಗ್ತದೆ. ಹಾಗಾದ್ರೆ ಅವನನ್ನ ಸೇನಾಧಿಪತಿ ಪಟ್ಟಾಭಿಷೇಕ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ದೃಷ್ಟದ್ಯುಮ್ನನ್ನ ಕರೆಸಿ ಅಂತ ಹೇಳ್ತಾರೆ. ಈಗ ದೃಷ್ಟದ್ಯುಮ್ನನ್ನ ಕರೆಸಿದ್ದಾರೆ. ಕರೆಸಿ ದೃಷ್ಟದ್ಯುಮ್ನನನು ಸಂಗರದ ಸೇನಾಪತ್ಯವನ್ನು ವಿಸ್ತರಿಸಲಳವಡಿಸಿದರು. ಸುಮುಹೂರ್ತದ ಸರಾಗದಲ್ಲಿ ಪುರದೊಳಗೆ ಗುಡಿ ನೆಗಹಿದವು. ಭೂಸುರರ ವಿಮಳಾಂನಾಯ ರವ ವಿಸ್ತರಿಸಲಳವಡಿಸಿದರು. ಮಂಗಳ ವಿಹಿತ ವಸ್ತುಗಳ ದೃಷ್ಟದ್ಯುಮ್ನನಿಗೆ ಸೇನಾಧಿಪತಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ಆತನನ್ನ ಕರೆಸಿದ್ದಾರೆ. ಒಂದು ಶುಭವಾಗಿರ್ತಕ್ಕಂಥ ಮುಹೂರ್ತವನ್ನು ಕೂಡ ನಿಶ್ಚಯ ಮಾಡಿದ್ದಾರೆ. ಸೇನಾಧಿಪತಿ ಪಟ್ಟಾಭಿಷೇಕ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪುರದೊಳಗೆ ಗುಡಿ ನೆಗೆಹಿತವು ಅಂತ ಹೇಳಿ ಊರಿನಲ್ಲೆಲ್ಲ ಸಂಭ್ರಮವೋ ಸಂಭ್ರಮ. ಎಲ್ಲ ಕಡೆಯಲ್ಲಿ ಧ್ವಜಗಳನ್ನು ರಾರಾಜಿಸ್ತಾ ಇವೆ, ಬಾವುಟಗಳನ್ನು ಕಟ್ಟಿದ್ದಾರೆ. ಬ್ರಾಹ್ಮಣರು ವೇದಘೋಷಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆ ಒಂದು ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳಿದೆಯಲ್ಲ, ಆ ಮಂಗಳ ದ್ರವ್ಯಗಳನ್ನೆಲ್ಲ ಸಿದ್ಧ ಮಾಡಿ ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸಿದ್ಧಪಡಿಸಿ ಕೂತ್ಕೊಂಡಿದ್ದಾರೆ. ಆ ದಿನ ಬಂದಿದೆ. ದೃಷ್ಟದ್ಯುಮ್ನನ್ನ ಕೂರಿಸಿದ್ದಾರೆ. ಊರಿನಲ್ಲಿ ಜೋರಾಗಿರ್ತಕ್ಕಂತಹ ಸಂಭ್ರಮ. ನಗಾರಿಗಳನ್ನು ಬಾರಿಸ್ತಾ ಇದ್ದಾರೆ, ಕಹಳೆಗಳನ್ನು ಊದ್ತಾ ಇದ್ದಾರೆ, ಶಂಖ ದುಂದುಬಿಗಳು ಮೊಳಗ್ತಾ ಇವೆ. ಮುತ್ತೈದೆಯರು ಎಲ್ಲ ಬಂದಿದ್ದಾರೆ. ಬಂದು ಆರತಿ ತಟ್ಟೆಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಕಳಶ ಕಣ್ಣನಿ ತಟ್ಟೆಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಶುಭ ಮುಹೂರ್ತದಲ್ಲಿ ಎಲ್ಲರ ಸಮ್ಮುಖದಲ್ಲಿ ದೃಷ್ಟದ್ಯುಮ್ನನಿಗೆ ಸೇನಾಧಿಪತ್ಯದ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಅಲ್ಲಿ ನೆರೆದಿರ್ತಕ್ಕಂಥ ರಾಜರುಗಳೆಲ್ಲ ತುಂಬಾ ಸಂತೋಷ ಆಗಿದೆ. ಎಲ್ಲರೂ ಜಯಘೋಷಗಳನ್ನು ಹಾಕ್ತಾ ಇದ್ದಾರೆ. ದೃಷ್ಟದ್ಯುಮ್ನನಿಗೆ ಜಯವಾಗಲಿ, ಪಾಂಡವರಿಗೆ ಜಯವಾಗಲಿ ಅಂತ ಹೇಳಿ ಜಯಘೋಷಗಳನ್ನು ಹಾಕ್ತಾ ಇದ್ದಾರೆ. ಹಾಗೇನೆ ದೃಷ್ಟದ್ಯುಮ್ನನ ಒಂದು ಮುಖಂಡತ್ವದಲ್ಲಿ ಸೇನಾಧಿಪತ್ಯದಲ್ಲಿ ಸೇನೆ ಕುರುಕ್ಷೇತ್ರಕ್ಕೆ ಹೊರಡೋದಕ್ಕೆ ಸಿದ್ಧವಾಗಿ ನಿಂತಿದೆ. ಪಾಂಡವರು ಮೊದಲು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ಸೇನೆ ಹೊರಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹರಿಯ ಚರಣ ಕೆರಗಿ
ತುರಗ ಗಜವನು ಗಡಣ ಮಿಗಲಡರಿದರು ಪಾಂಡವರು. ಗರುಡ ಸಿಂಧವನೆಗಹಿ ದಾರುಕನಿರದೆ ರಥವನು ಸುಡಿಸೆ ಘನಮೋಹರದ ಮಧ್ಯದೊಳು ಘನಮೋಹರದ ಮಧ್ಯದೊಳು ಅಸುರಧೂಳಿ ಪಟನು ಹೊರವಂಟ. ನಮ್ಮ ಮನೆಗಳಲ್ಲಿ ಏನಾದರೂ ಒಂದು ಶುಭ ಸಮಾರಂಭಗಳಾಗ್ತಾ ಇದೆ ಅಥವಾ ನಾವು ಯಾವುದೋ ಒಂದು ಶುಭ ಕಾರ್ಯಕ್ಕೋಸ್ಕರ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೇವೆ ಅಂತಂದ್ರೆ ನಾವು ಮನೆಗಳಲ್ಲಿ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತೀವಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಎಲ್ಲರಿಗೂ ಕೂಡ ಏನು ಮಾಡ್ತೀವಿ, ನಮಸ್ಕಾರವನ್ನು ಮಾಡ್ತೀವಿ. ಇದು ಅನಾದಿ ಕಾಲದಿಂದ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ, ಸನಾತನ ಸಂಸ್ಕೃತಿನಲ್ಲಿ ನಡ್ಕೊಂಡು ಬಂದಿರತಕ್ಕಂಥ, ಇವತ್ತು ಕೂಡ ಆ ಪದ್ಧತಿ ಅಂತಕ್ಕಂಥದ್ದಿದೆ. ಹಾಗಾಗಿ ಪಾಂಡವರೆಲ್ಲರೂ ಕೂಡ ಯುದ್ಧಕ್ಕೋಸ್ಕರ ಹೊರಟಿದ್ದಾರೆ. ಆ ಯುದ್ಧಕ್ಕೋಸ್ಕರ ಹೊರಟಿರ್ತಕ್ಕಂಥವ್ರು ಯಾರಿಗೆ ನಮಸ್ಕಾರ ಮಾಡಬೇಕು? ಹರಿಯ ಚರಣಕ್ಕೆರಗೆ. ಯಾಕೆಂದ್ರೆ ಕೃಷ್ಣನೇ ಎಲ್ಲವೂ ಕೂಡ ಅವರಿಗೆ ತಂದೆ, ತಾಯಿ, ಬಂಧು ಬಳಗ, ದೈವ, ಆಪ್ತನು, ಸಖನು ಕೂಡ, ಸ್ನೇಹಿತನು ಕೂಡ ಯಾರಾಗಿದ್ದಾನೆ? ಕೃಷ್ಣನೇ ಆಗಿದ್ದಾನೆ. ಅಂತಹ ಕೃಷ್ಣನ ಪಾದಗಳಿಗೆ ಎರಗಿದ್ದಾರೆ ಪಾಂಡವರೆಲ್ಲರೂ ಕೂಡ. ವಿಜಯದ ಹರಕೆಗಳ ಕೈಗೊಂಡು ಹರಕೆ ಮಾಡ್ಕೊಂಡಿದ್ದಾರೆ ಕೃಷ್ಣನಲ್ಲಿ. ಏನಪ್ಪ, ನಾವು ಈಗ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಯುದ್ಧದಲ್ಲಿ ನಮಗೇ ಜಯವಾಗಬೇಕು, ಆ ರೀತಿ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಕೃಷ್ಣನು ಕೂಡ ಅನುಗ್ರಹ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾನೆ. ಹಾಗೆ ಮಾಡಿದ ನಂತರ ಸೈನ್ಯಕ್ಕೆ ಹೊರಡೋದಕ್ಕೆ ಸಿದ್ಧವಾಗಿದ್ದ ಸಂದರ್ಭದಲ್ಲಿ ಪಾಂಡವರೆಲ್ಲರೂ ಕೂಡ ತಮ್ಮ ರಥಗಳನ್ನು ಏರಿ ಕುಳಿತಿದ್ದಾರೆ. ಇನ್ನು ಕೃಷ್ಣನು ಕೂಡ ಏನಾಗಿದ್ದಾನೆ, ತನ್ನ ರಥವನ್ನು ಏರಿದ್ದಾನೆ. ದಾರುಕ ಕೃಷ್ಣನ ಸಾರಥಿಯಾಗಿರ್ತಕ್ಕಂಥವನು ರಥವನ್ನು ತಂದಿದ್ದಾನೆ. ಎಂತಹ ರಥ ಅಂದ್ರೆ ಗರುಡ ಧ್ವಜವನ್ನು ಹೊಂದಿರತಕ್ಕಂಥ ರಥ. ಕೃಷ್ಣನ ರಥದ ಮೇಲೆ ಇರ್ತಕ್ಕಂಥ ಧ್ವಜ ಯಾವುದು? ಗರುಡ ಧ್ವಜ. ಆ ಗರುಡ ಧ್ವಜ ಇರ್ತಕ್ಕಂತಹ ರಥವನ್ನೇ ಏರಿದ್ದಾನೆ. ಗರುಡ ಎಲ್ಲಿರ್ತಾನೋ ಅಲ್ಲಿ ಕೃಷ್ಣ ಇರ್ತಾನೆ. ಈಗ ನಾವು ಏನು ಮಾಡ್ತೀವಿ, ರಥೋತ್ಸವಗಳಾಗುತ್ತೆ. ನಾವು ಬೇರೆ ಬೇರೆ ದೇವರುಗಳ ರಥೋತ್ಸವವನ್ನು ಮಾಡ್ತೀವಿ. ಈ ಎಲ್ಲಿ ದೇವರಾಯನ ದುರ್ಗದಲ್ಲಿ ರಥೋತ್ಸವ ಆಗುತ್ತೆ, ಶೆಟ್ಟಿಯಲ್ಲಿ ಆಂಜನೇಯ ಸ್ವಾಮಿ ರಥೋತ್ಸವ ಆಗುತ್ತೆ, ಗೂಳರ ಮನೆಯಲ್ಲಿ ರಂಗನಾಥ ಸ್ವಾಮಿ ರಥೋತ್ಸವ ಆಗುತ್ತೆ. ಆ ರಥೋತ್ಸವದಲ್ಲಿ ರಥದಲ್ಲಿ ದೇವರನ್ನ ಕೂಡಿಸ್ತೀವಿ. ರಥವನ್ನ ಎಳೆಯೋದಕ್ಕೆ ಮುಂಚೆ ಗರುಡ ಬರಬೇಕು. ಆ ಗರುಡ ಬಂದು ಏನಾಗಬೇಕು ಅಂದ್ರೆ ರಥದ ಸುತ್ತ 3 ಏನಾಗಬೇಕು, ಪ್ರದಕ್ಷಿಣೆ ಹಾಕಬೇಕು. ಗರುಡ ಬಂದು ರಥದ ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರವೇ ರಥವನ್ನೇ ಎಳಿತಕ್ಕಂಥದ್ದು. ಇಲ್ಲೂ ಕೂಡ ಕೃಷ್ಣನ ರಥದ ಮೇಲೆ ಯಾರು ಕೂತಿದ್ದಾರೆ? ಗರುಡ ಕೂತಿದ್ದಾನೆ. ಈಗ ಕೃಷ್ಣ ಹೊರಟಿದ್ದಾನೆ. ಹೇಗೆ ಹೊರಟಿದ್ದಾನೆ? ಕುಮಾರವ್ಯಾಸ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಘನ ಮೋಹರದ ಮಧ್ಯದೋಳ್ ಅಸುರ ಧೂಳೀಪಟನ ಹೊರವಂಟ. ಅಸುರ ಧೂಳೀಪಟ, ರಾಕ್ಷಸರು ಅಂತಕ್ಕಂಥ ದೈತ್ಯ ಶಕ್ತಿಗೆ ಯಮಸ್ವರೂಪನಾಗಿರ್ತಕ್ಕಂಥ ಕೃಷ್ಣ ಹೊರಟಿದ್ದಾನೆ. ಅವನು ದಾನವರಿಗೆ ಯಮಸ್ವರೂಪನಾಗಿರ್ತಕ್ಕಂಥವನು. ಅಸುರ ಧೂಳೀಪಟ ಅಂತ. ಇಲ್ಲಿ ಅಸುರರು ಯಾರು ಹಾಗಾದ್ರೆ? ಕೌರವರೇ ಅಸುರರು. ಅವರು ರಾಕ್ಷಸರ? ಇಲ್ಲ, ವಾಸ್ತವವಾಗಿ ಮನುಷ್ಯರೇ. ಆದರೆ ಗುಣದಲ್ಲಿ, ಸ್ವಭಾವದಲ್ಲಿ ಅವರೇನಾಗಿದ್ದಾರೆ? ಅಸುರರಾಗಿದ್ದಾರೆ. ಅಂತಹ ಅಸುರರ ಸಂಹಾರ ಮಾಡಕ್ಕೆ ಬಿರುಗಾಳಿ ಅಂತ ಏನ್ ಮಾಡಿದ್ದಾನೆ? ಕೃಷ್ಣ ಹೊರಟಿದ್ದಾನೆ. ಹೀಗೆ ಹೊರಟಿರ್ತಕ್ಕಂಥ ಕೃಷ್ಣನ ಸೈನ್ಯ ಹೋಗ್ತಾ ಇದೆ. ಸೈನ್ಯದಲ್ಲಿ ಒಂದು ಶಿಸ್ತು ಅಂತಕ್ಕಂಥದ್ದು ಇರುತ್ತೆ. ಇಂಥವ್ರ ರಥ ಮುಂದೆ ಇರಬೇಕು, ಅದರ ಹಿಂದೆ ಇಂಥವ್ರ ರಥ ಇರಬೇಕು, ಇಂಥವ್ರು ಹೀಗೆ ಇರಬೇಕು, ಹೀಗೆ ಇರ್ತಕ್ಕಂಥ ಒಂದು ಶಿಸ್ತು ಇರುತ್ತೆ. ಆ ಶಿಸ್ತನ್ನ ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಬರೆದಿದ್ದಾನೆ. ಯಾರ ರಥ ಮುಂದೆ ಇದೆ? ಮುಂದೆ ಹರಿರಥ ನಡೆಯಲು ಆತನ ಹಿಂದೆ ಧರ್ಮಜನು, ಎಡಬಲದಲ್ಲಿ ಆನಂದನರು, ಕೆಲಬಲದಲ್ಲಿ ಆ ಭೀಮಾರ್ಜುನಾದಿಗಳು. ಸಂದಣಿಸಿದುದು ಸೇನೆ, ಸೈರಿಸಿ ನಿಂದನಾದೊಡೆ, ಹಣಿಗೆ ಸರಿಯಿಲ್ಲ ಎಂದು ಸುರಕುಲ ಹುಲಿಯೇ, ಹಣಿಗೆ ಸರಿಯಿಲ್ಲ ಎಂದು ಸುರಕುಲ ಹುಲಿಯೇ, ನಡೆದುದು ಪಾಂಡು ಸುತ ಸೇನೆ. ಮಹಾಭಾರತ ಅಂತಂದ್ರೆ ಕೌರವರು ಮತ್ತೆ ಪಾಂಡವರ ಕಥೆ ಅಂತ ಹೇಳ್ತೀವಿ. ಆದರೆ ಕುಮಾರವ್ಯಾಸನ ದೃಷ್ಟಿನಲ್ಲಿ ಅದು ಕೃಷ್ಣ ಕಥೆ. ಅದಕ್ಕೆ ಕುಮಾರವ್ಯಾಸ ಹೇಳ್ತೇನೆ, ತಿಳಿಯ ಹೇಳಿವೆ ಕೃಷ್ಣ ಕಥೆಯ ಇಳೆಯ ಜಾಣರು ಮೆಚ್ಚುವಂತಿದೆ ಅಂತ. ಕೃಷ್ಣ ಕಥೆ ವಾಸ್ತವವಾಗಿ ಧರ್ಮರಾಯನೇ ಕಥಾನಾಯಕನಿರ್ಬೋದು,
ಆದರೆ ಧರ್ಮರಾಯನನ್ನು ಒಳಗೊಂಡಂತೆ ಸಕಲ ಜೀವರಾಶಿಗಳ ಅಂತರ್ಯದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥವನು ಯಾರು ಅಂದರೆ ಕೃಷ್ಣ ಶಕ್ತಿಯೇ. ಇಲ್ಲಿ ಕೃಷ್ಣ ಪಾತ್ರಧಾರನೂ ಹೌದು, ಸೂತ್ರಧಾರನೂ ಹೌದು. ಆ ಕಾರಣಕ್ಕೋಸ್ಕರ ಕೃಷ್ಣನಿಗೆ ಪ್ರಾಧಾನ್ಯತೆ. ಅದಕ್ಕೋಸ್ಕರ ಮುಂದೆ ಹರಿಯ ರಥ, ಎಲ್ಲದಕ್ಕಿಂತ ಮುಂದೆ ಯಾವುದಿದೆ? ಹರಿರಥ, ಕೃಷ್ಣನ ಒಂದು ರಥ ಇದೆ. ಇದು ಮುಂದೆ ಯುದ್ಧದಲ್ಲೂ ಕೂಡ ಇದು ಪ್ರತಿಬಿಂಬಿಸುತ್ತೆ. ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚಿತವಾಗಿ ಆ ಕಡೆ 11 ಅಕ್ಷೇಣಿ ಕೌರವ ಸೇನೆ ಇದೆ, ಈ ಕಡೆ 7 ಅಕ್ಷೇಣಿ ಪಾಂಡವರ ಸೇನೆ ಇದೆ. ಕೌರವ ಸೇನೆಗೆ ಭೀಷ್ಮರು ಸೇನಾಧಿಪತಿ ಆಗಿರ್ತಾರೆ, ಈ ಕಡೆ ಪಾಂಡವರ ಸೇನೆಗೆ ದೃಷ್ಟದ್ಯುಮ್ನ ಸೇನಾಧಿಪತಿ ಆಗಿರ್ತಾರೆ. ಯುದ್ಧದ ಪ್ರಾರಂಭದ ಸೂಚಕವಾಗಿ ಭೀಷ್ಮರು ಏನ್ ಮಾಡ್ತಾರೆ? ಶಂಖನಾದವನ್ನು ಮಾಡ್ತಾರೆ. ಅಲ್ಲಿ ಸೇನಾಧಿಪತಿ ಆಗಿರ್ತಕ್ಕಂಥ ಭೀಷ್ಮರ ಶಂಖನಾದವನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಇಲ್ಲಿ ಶಂಖನಾದವನ್ನು ಪಾಂಡವರ ಸೇನೆಯಲ್ಲಿ ಯಾರು ಮಾಡಬೇಕಾಗಿತ್ತು? ದೃಷ್ಟದ್ಯುಮ್ನ ಮಾಡಬೇಕಾಗಿತ್ತು. ಆದರೆ ಸೇನಾಧಿಪತಿಯಲ್ಲಿ ಮೊದಲು ಶಂಖನಾದವನ್ನು ಮಾಡಿದವನು ಯಾರು? ಕೃಷ್ಣ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಕ್ತಂ ಭೀಮಕರ್ಮ ರೂಪೋದರ. ಮೊದಲು ಪಾಂಚಜನ್ಯವನ್ನು ಮೊಳಗಿಸಿದಂಥವನು ಯಾರು? ಕೃಷ್ಣನೇ. ಹಾಗಾಗಿ ಸೇನಾಧಿಪತಿ ಯಾರಿದ್ದರೂ ಕೂಡ ಪ್ರಮುಖ ಪಾತ್ರಧಾರಿ ಯಾರು? ಕೃಷ್ಣನೇ. ಹಾಗಾಗಿ ಮೊದಲು ಹರಿಯ ರಥ, ಮುಂದೆ ಕೃಷ್ಣನ ಒಂದು ರಥ ಇದೆ. ಅದರ ಹಿಂಭಾಗದಲ್ಲಿ ಯಾರಿದ್ದಾರೆ? ಧರ್ಮರಾಯನ ರಥ ಇದೆ. ಧರ್ಮರಾಯನ ರಥದ ಎಡಬಲದಲ್ಲಿ ಪಾಂಡವರ ಮಕ್ಕಳಿದ್ದಾರಲ್ಲ, ಉಪ ಪಾಂಡವರು, ಅವರ ರಥಗಳಿದೆ. ಅದರ ಎಡಬಲದಲ್ಲಿ ಏನಾಗಿದೆ ಅಂತಂದ್ರೆ ಭೀಮ, ಅರ್ಜುನ, ನಕುಲ ಸಹದೇವರ ರಥಗಳಿದೆ. ಸಂಧಣಿಸುವುದು ಸೇನೆ. ಹಿಂಭಾಗದಲ್ಲಿ ಏನಾಗಿದೆ? ಸೇನೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಬೇರೆ ಬೇರೆ ರಾಜರುಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ದ್ರುಪದ, ವಿರಾಟ, ದೃಷ್ಟದ್ಯುಮ್ನ ಮತ್ತೊಬ್ಬರು ಎಲ್ಲರೂ ಕೂಡ ನಿಂತಿದ್ದಾರೆ. ಆ ಸೇನೆಯನ್ನ ನೋಡೋದಕ್ಕೆ ಅಂತ ನೋಡೋದಕ್ಕೆ ಅಂತರಿಕ್ಷದಲ್ಲಿ ದೇವತೆಗಳನ್ನು ನೆರೆಬಿಟ್ಟಿದ್ದಾರೆ. ದೇವತೆಗಳು ನೋಡ್ತಾ ಇದ್ದಾರಂತೆ. ಅಗಾಧವಾಗಿರ್ತಕ್ಕಂತಹ ಸೇನೆ, ಹಿಂದೆ ಯಾವತ್ತೂ ಕೂಡ ಈ ತರವಾಗಿರ್ತಕ್ಕಂಥ ಸೇನೆ ನೋಡಿಲ್ಲ. ಅಂತಹ ಬೃಹತ್ತಾಗಿರ್ತಕ್ಕಂತಹ ಸೇನೆಯ ಭಾರವನ್ನು ಹೊತ್ಕೊಂಡಿದ್ದಾನಲ್ಲ ಯಾರು? ಫಣಿ, ಆದಿಶೇಷ. ಅವನಿಗೆ ಎಷ್ಟು ಮಹಾಶಕ್ತಿ ಇರಬೇಕಪ್ಪ. ಅವನ ಶಕ್ತಿಗೆ ಸರಿ ಇಲ್ಲ, ಅವನ ಒಂದು ಶಕ್ತಿಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸುರಕುಲ ಹುಲಿಗೆ ದೇವತೆಗಳು ಪ್ರಶಂಸೆ ಮಾಡ್ತಾ ಇದ್ದಾರಂತೆ. ಯಾರಿಗೆ? ಆದಿಶೇಷನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಸೇನೆ ಮುಂದೆ ಹೊರಟಿದೆ. ಆ ಸೈನಿಕರ ಉತ್ಸಾಹ ಅಂತಕ್ಕಂಥದ್ದು ಹೇಳ್ತಿರೋದು. ಅವರು ಕತ್ತಿಗಳನ್ನು ಝಳಪಿಸ್ತಾ ಇದ್ದಾರಂತೆ. ಝಳಪಿಸಿದ್ರಿಂದ ಅದರಿಂದ ಬರ್ತಾ ಇರತಕ್ಕಂತಹ ಕಿಡಿಗಳಿದೆಯಲ್ಲ, ಅದು ಸಿಡಿಲಿನಂತೆ ಹೊರ ಹೋಗ್ತಾ ಇದೆಯಂತೆ. ಶಬ್ದಗಳನ್ನು ಮಾಡಿ ಹೊರತಾ ಇದ್ದಾರೆ. ಅಗಾಧವಾಗಿರ್ತಕ್ಕಂಥ ಶಬ್ದಗಳು, ಕುದುರೆಯ ಕೆನೆತ, ಆನೆಗಳ ಘೀಂಕಾರದ ಶಬ್ದ, ಮತ್ತೆ ಆ ಸೈನಿಕರು ಹೋಗ್ತಾ ಇರ್ತಕ್ಕಂತಹ ಒಂದು ಕಾಲುಗಳ ಶಬ್ದಗಳು, ಇದೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ಮುಗಿಲು ಮುಟ್ಟಿಬಿಟ್ಟಿದೆ ಅಂತ. ಕುಮಾರವ್ಯಾಸ ಈ ಒಂದು ಪರ್ವದಲ್ಲಿ ವಿಶೇಷವಾಗಿ ಯುದ್ಧದ ವರ್ಣನೆ ಮತ್ತು ಯುದ್ಧದಲ್ಲಿ ಸೈನಿಕರ ಒಂದು ವೀರಾವೇಶ ಇದೆಯಲ್ಲ, ಇದನ್ನು ವರ್ಣನೆ ಮಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಅಥವಾ ಓದ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಅದಕ್ಕೆ ಕುವೆಂಪು ಅವರು ಹೇಳಿರ್ತಕ್ಕಂಥ ಕುಮಾರವ್ಯಾಸನ ಬಗ್ಗೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಬಳೆ ಮುಳುಕಾಡುವುದು. ಇದು ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತವೆ. ಈ ರೀತಿಯಲ್ಲಿ ಸೈನ್ಯದ ಒಂದು ಉತ್ಸಾಹದ ರೀತಿಯಲ್ಲಿ ಸೈನ್ಯ ಏನಾಗ್ತಾ ಇದೆ? ಮುಂದೆ ಹೋಗ್ತಾ ಇದೆ. ಆ ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ಸೈನ್ಯದ ಒಂದು ಪರಿಸ್ಥಿತಿ ಹೇಗಿದೆ, ಸೈನಿಕರ ಉತ್ಸಾಹ ಎಷ್ಟಿದೆ ಅಂತಕ್ಕಂಥದ್ದನ್ನ ಕುಮಾರವ್ಯಾಸ ಸುಂದರವಾಗಿ ಒಂದು ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಳಯ ಜಲನಿಧಿಯಂತೆ ದಳ ಬರಲು ಇಡೆ ಕುಸಿಯೇ ಕಮಠಂಗೆ ಮೇಲು ಸಿರುಲಿಯೇ ದಿಗುದಂತಿಗಳು ಮೊಣಕಾಲೂರಿ ಮನಗುಂದೆ ಬಲಮಹಾಂಬುದಿ ಬಡಬನನ ಮುಕ್ಕುಳಿಸಿ ನಡೆದುದು ಕಡುಭರದ ಕಾದುಳಿಯ ಕದನಾಳಾಪಕರ ಕಾಹುರತೆ ಹೊಸತಾಯ್ತು ಕದನಾಳಾಪಕರ ಕಾಹುರತೆ ಹೊಸತಾಯ್ತು. ಸೇನೆ ಹೇಗೆ ಹೋಗ್ತಾ ಇದೆ ಅಂದ್ರೆ ಪ್ರಳಯ ಜಲನಿಧಿಯಂತೆ ದಳ ಬರಲ್ಲ. ಅಂದ್ರೆ ಪ್ರಳಯ ಕಾಲದಲ್ಲಿ ಹೇಗೆ ಸಮುದ್ರ ಉಕ್ಕಿ ಹರಿಯುತ್ತೋ ಆ ರೀತಿಯಲ್ಲಿ ಉಕ್ತಾ ಇದೆ. ಸಮುದ್ರ ಉಕ್ಕಿದಂತೆ. ಈಗ ಸುನಾಮಿ ಅಂತ ಕೇಳಿದ್ದೇವಲ್ಲ, ನಾವು ಸುನಾಮಿ ನೋಡಿದ್ದೇವೆ ಟಿವಿಗಳಲ್ಲೆಲ್ಲ. ಆ ಸುನಾಮಿ ಬಂದ ಸಂದರ್ಭದಲ್ಲಿ ಏನಾಯ್ತು? ಸಮುದ್ರ ಉಕ್ಕಿ ಬಂತು.
ಆ ಉಕ್ಕಿ ಬಂದು ಹೇಗೆ ಎಲ್ಲವನ್ನು ಕೂಡ ನಾಶ ಮಾಡ್ತೋ ಆ ರೀತಿಯಾಗಿ ಎಲ್ಲವನ್ನು ನಾಶ ಮಾಡೋದಕ್ಕೋಸ್ಕರ ಸೇನೆ ಅಂತಕ್ಕಂಥದ್ದು ಹೋಗ್ತಾ ಇದೆ. ಆ ಸಮುದ್ರ ಸುನಾಮಿಯ ರೂಪದಲ್ಲಿ ಹೊರಗಡೆ ಬಂದಾಗ ನಷ್ಟ ಆಗ್ತಕ್ಕಂಥದ್ದೇ ಜಾಸ್ತಿ. ಎರಡು ರೀತಿಯಾಗಿರ್ತಕ್ಕಂಥ ನಷ್ಟ ಆಗುತ್ತೆ. ಒಂದು ಸೇನೆ ಆ ಸಮುದ್ರದ ನೀರು ಎಲ್ಲ ಹೊರಗಡೆ ಬಂದಾಗ ಆ ಸಮುದ್ರದಲ್ಲಿ ಇರ್ತಕ್ಕಂಥ ಜಲಚರ ಪ್ರಾಣಿಗಳಿದೆಯಲ್ಲ ಅದೆಲ್ಲವೂ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಹೊರಗಡೆ ಬಂದು ಅವೆಲ್ಲ ಏನಾಗುತ್ತೆ, ಉಸಿರುಗಟ್ಟಿ ಸತ್ತು ಹೋಗ್ಬಿಡುತ್ತೆ. ಹಾಗೆ ಈ ಸಮುದ್ರದಂತೆ ಇರ್ತಕ್ಕಂಥ ಈ ಸೇನೆ ಅಂತಕ್ಕಂಥ ಮುನ್ನುಗ್ಗಿ ಹೋಗ್ತಾ ಇದೆಯಲ್ಲ, ಇದನ್ನು ಯಾರು ನಾಶ ಮಾಡಕ್ಕೆ ಹೋಗ್ತಾ ಇರ್ತಕ್ಕಂಥ, ಇಡೀ ಕೌರವರ ಒಂದು ಸೇನೆಯನ್ನು ನಾಶ ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಸೈನ್ಯ. ಈ ರೀತಿಯಾಗಿರ್ತಕ್ಕಂಥ ಸುನಾಮಿಯ ರೂಪದಲ್ಲಿ ಆ ಸೇನೆ ಅಂತಕ್ಕಂಥದ್ದು ಮುನ್ನುಗ್ಗಿ ಹೋಗ್ತಾ ಇದೆಯಂತೆ. ಇಳೆ ಕುಸಿಯೇ ಅಂತ ಹೇಳಿ ಅದರ ಭಾರವನ್ನು ತಾಳದಾಕೋಸ್ಕರ ಏನ್ ಮಾಡ್ತಾ ಇದೆ ಅಂತಂದ್ರೆ ಭೂಮಿ ಕುಸಿದು ಹೋಗ್ತಾ ಇದೆ, ಕಂಪಿಸ್ತಾ ಇದೆಯಂತೆ. ಕಮಟಂಗೆ ಮೇಲುಸುರುಳಿಯೇ ಅಂತ ಆ ಭೂಮಿಯನ್ನು ಹೊತ್ಕೊಂಡಿರ್ತಕ್ಕಂಥ ಕೂರ್ಮ ಇದ್ದಾನಲ್ಲ, ಆ ಕೂರ್ಮನಿಗೆ ಭಾರವನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಉಸಿರು ಗಟ್ಟಿದಂತ ಆಗ್ಬಿಟ್ಟಿದೆ. ಮೇಲುಸಿರು ಬಿಡ್ತಾ ಇದ್ದಾನೆ. ಏನು ಉಸಿರು ಬಿಡ್ತಾ ಇದ್ದಾನೆ, ಏನು ಇಷ್ಟು ಭಾರ, ಇಷ್ಟು ದಿವಸ ಇರ್ಲಿಲ್ವಲ್ಲ, ಈಗ ಎಲ್ಲಿಂದ ಬಂದ್ಬಿಡ್ತು ಇಷ್ಟು ಭಾರ ಅಂತ ಹೇಳ್ಬಿಟ್ಟು ಕಮಟಂಗೆ ಮೇಲುಸುರುಳಿಗೆ ದಿಗುದಂತುಗಳು ಮೊಣಕಾಲೂರಿ ಮನಗುಂದೆ. ಆ ಭೂಮಿಯನ್ನು 8 ದಿಕ್ಕದಲ್ಲಿ ಹೊತ್ತುಕೊಂಡಿರ್ತಕ್ಕಂಥ ಆ ಆನೆಗಳಿದೆಯಲ್ಲ, ಗಜಗಳಿದೆಯಲ್ಲ, ಅವಕ್ಕೂ ಕೂಡ ಭಾರವನ್ನು ತಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಮಂಡಿಯನ್ನ ಮಡಿಸಿ ಮೊಣಕಾಲೂರಿ ಭೂಮಿಯ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ನಮ್ಮ ಕೈಲಿ ಇನ್ನ ಈ ಭಾರವನ್ನು ಹೊರೋದಕ್ಕೆ ಸಾಧ್ಯ ಇಲ್ಲ. ಹೇಗಿದೆ ಅಂತಂದ್ರೆ ಆ ಮಹಾ ಅಂಬುದಿ ರೂಪದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮುಂದೆ ಹೋಗ್ತಾ ಹೋಗ್ತಾ ಬಡವಾಗ್ನಿ ಅಂದ್ರೆ ಜ್ವಾಲಾಮುಖಿಯ ರೂಪದಲ್ಲಿ ಹುಟ್ಟಿ ಬರ್ತಾ ಇರ್ತಕ್ಕಂಥ ಅಗ್ನಿಯನ್ನು ಕೂಡ ಅದೇನಾಗ್ತಾ ಇದೆ, ಸ್ವಾಹ ಮಾಡಿಕೊಂಡು ಅದನ್ನೇ ಮುಕ್ಕುಳಿಸಿ ಏನಾಗ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಈ ಒಂದು ಸೇನೆಯ ಅಬ್ಬರ ಏನಾಯ್ತು ಅಂದ್ರೆ ಕಾಹುರತೆ ಹೊಸದಾಯಿತು ಅಂತ. ಈ ತರದ ಕಾಹುರತೆ ಎಂದು ಕಂಡಿರಲಿಲ್ಲ. ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಇದು ಒಂದು ರೀತಿ ಹೊಸದಾಗಿ ತೋರ್ಕೊಳ್ತಾ ಇದೆ ಅಂತ ಹೇಳಿ ಕುಮಾರವ್ಯಾಸ ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಸೈನ್ಯ ಸಾಗಿ ಈಗ ಅಂತಿಮವಾಗಿ ಕುರುಕ್ಷೇತ್ರಕ್ಕೆ ಬಂದಿದೆ. ಅರೆ ನಡೆದುದು ರಾಯ ಕಟಕದ ತೆರಳಿಕೆಯ ಸೌರಂಭ ವಿಳೆಗೆ ಅಚ್ಚರಿಯ ಬೀರಿತು. ವರ ಕುರುಕ್ಷೇತ್ರಕ್ಕೆ ಗಮಿಸಿದರು. ಹರಿವಿಜಯಿಗಳು ನೆಲನ ಗೆಲಿದರು. ಹರಿಯನೇ ಮರಳಡೆಯರಿದು ಬಲಶರದಿ ಬಿಟ್ಟುದು. ಕಡನ ಪಶ್ಚಿಮ ದೆಸೆಯ ಪಸರದಲ್ಲಿ, ಕಳನ ಪಶ್ಚಿಮ ದೆಸೆಯ ಪಸರದಲ್ಲಿ ಸೇನೆ ನಿಧಾನವಾಗಿ ಸಾಗಿ ವರ ಕುರುಕ್ಷೇತ್ರಕ್ಕೆ ಗಮಿಸಿದರು. ಕುರುಕ್ಷೇತ್ರಕ್ಕೆ ಬಂದಿದ್ರು. ಆ ಸೇನೆಯನ್ನು ನೋಡಿ ಭೂಮಿಗೆ ಆಶ್ಚರ್ಯ ಆಯ್ತಂತೆ. ಯಾಕೆಂದ್ರೆ ಇಂತಹ ಒಂದು ಅಗಾಧವಾಗಿರ್ತಕ್ಕಂಥ ಬೃಹತ್ತಾಗಿರ್ತಕ್ಕಂಥ ಸೇನೆ, ಆ ಸೈನಿಕರ ಉತ್ಸಾಹ ಇವನ್ನ ಭೂಮಿ ಹಿಂದೆ ಕಂಡಿರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಯುದ್ಧಗಳು ಹಿಂದೆ ನಡೆದೇ ಇರಲಿಲ್ಲ. ಭೂಮಿಗೆ ಒಂದು ರೀತಿಯಾಗಿರ್ತಕ್ಕಂಥ ಇದೆಲ್ಲ ಹೊಸದು ಅಂತ ಅನಿಸ್ತು. ಒಂದು ರೀತಿ ಆಶ್ಚರ್ಯ ಆಗ್ತಾ ಇದೆ. ಆ ಸೇನೆಯಲ್ಲಿ ಯಾರ್ಯಾರಿದ್ದಾರೆ, ಅರಿವಿಜಯಿಗಳು ನೆಲನ ಗೆಲಿದರು ಅಂತ ಹೇಳ್ತಾರೆ. ಅರಿವಿಜಯಿಗಳು ಇಲ್ಲಿ ಸೈನ್ಯದಲ್ಲಿ ಇರ್ತಕ್ಕಂಥವ್ರು ಇದೇ ಮೊದಲನೇ ಬಾರಿ ಯುದ್ಧ ಮಾಡಕ್ಕೆ ಬಂದಿರತಕ್ಕಂಥವರಲ್ಲ. ಅರಿವಿಜಯಿಗಳು ಹಿಂದೆ ಅನೇಕ ಬಾರಿ ಯುದ್ಧಗಳನ್ನು ಮಾಡಿ ಶತ್ರುಗಳನ್ನ ಸಂಹಾರ ಮಾಡಿರ್ತಕ್ಕಂಥವ್ರು, ಅವರ ವಿರುದ್ಧ ಹೋರಾಟ ಮಾಡಿ ಗೆಲುವನ್ನ ತಂದಿರ್ತಕ್ಕಂಥವ್ರು, ನೆಲನ ಗೆಲ್ಲಿದವರು, ಭೂಮಿಯನ್ನು ಗೆದ್ದಂಥವರು ಅನೇಕ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಕುರುಕ್ಷೇತ್ರದ ಪಶ್ಚಿಮದ ಒಂದು ದಿಕ್ಕಿನಲ್ಲಿ ಸೇನೆ ಏನಾಗಿದೆ, ಬೀಡು ಬಿಟ್ಟಿದೆ. ಕೃಷ್ಣ ಅವರಿಗೆಲ್ಲ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಏನು ಸೂಚನೆ? ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಯಾವ್ಯಾವ ಸ್ಥಳದಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳಿ ಕೃಷ್ಣ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಕುಮಾರವ್ಯಾಸನ ಕೃಷ್ಣ ಪ್ರೇಮವನ್ನ ನಾವು ನೋಡ್ತಾ ಇದ್ದೀವಿ. ವಾಸ್ತವವಾಗಿ ಸೂಚನೆ ಕೊಡಬೇಕಾಗಿದ್ದು ಯಾರು? ಸೇನಾಧಿಪತಿ ಆಗಿರ್ತಕ್ಕಂಥ ಧೃಷ್ಟದ್ಯುಮ್ನ ಸೂಚನೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಕೃಷ್ಣ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಕೃಷ್ಣ ಒಂದು ಮಹತ್ವ ಅಂತಕ್ಕಂಥದ್ದು. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ಆಡ್ತಿರ್ತಾನೆ, ಇನ್ಯಾರೋ ಬೇರೆ ಅವರು ಕ್ಯಾಪ್ಟನ್ ಆಗಿರ್ತಾನೆ ಅಂತ ಇಟ್ಕೊಂಡು. ವಿರಾಟ್ ಕೊಹ್ಲಿ ಸ್ವಲ್ಪ ಪವರ್ಫುಲ್ ಅಲ್ಲಿ. ಆ ವಿರಾಟ್ ಕೊಹ್ಲಿ ಏನ್ ಮಾಡ್ತಾನೆ, ಫೀಲ್ಡಿಂಗ್ ಎಲ್ಲ ನಿಲ್ಲಿಸ್ಬೇಕಾದ್ರೆ ನೀನು ಗಲ್ಲಿನಲ್ಲಿ ನಿಂತ್ಕೋ, ನೀನು ಮಿಡಾನ್ಗೆ ಹೋಗು, ನೀನು ಮಿಡ್ ವಿಕೆಟ್ಗೆ ಹೋಗು, ನೀನು ಸ್ಲಿಪ್ಪಲ್ಲಿ ನಿಂತ್ಕೋ. ಯಾರು ಹೇಳೋದು? ಕ್ಯಾಪ್ಟನ್ ಇದ್ದಾನೆ. ಆದ್ರೆ ಕ್ಯಾಪ್ಟನ್ ಬಿಟ್ಟು ಯಾರು ಸೂಚನೆ ಕೊಡ್ತಾ ಇರ್ತಕ್ಕಂಥದ್ದು? ವಿರಾಟ್ ಕೊಹ್ಲಿ. ಯಾಕೆಂದ್ರೆ ಅವನ ಪ್ರಭಾವ ಏನಾಗಿದೆ,
ಅಷ್ಟು ಜಾಸ್ತಿ ಇದೆ. ಹಾಗೆ ಕೃಷ್ಣನ ಪ್ರಭಾವ ಇಲ್ಲಿ, ಕೃಷ್ಣನ ಪ್ರಭಾವ ಜಾಸ್ತಿ ಇರ್ತಕ್ಕಂಥ ಕಾರಣಕ್ಕೋಸ್ಕರ ದೃಷ್ಟದ್ಯುಮ್ನ ಸೈಡ್ ಲೈನ್ ಆಗೋಗ್ಬಿಟ್ಟಿದ್ದಾನೆ. ಕೃಷ್ಣ ಏನಾಗಿದ್ದಾನೆ, ಮೇಲ್ ಬಂದ್ಬಿಟ್ಟು ಕೃಷ್ಣನ ನಿಯಮದಲ್ಲಿ ಎಲ್ಲ ಏನಾಗಿದ್ದಾರೆ ಅಂದ್ರೆ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ಕೃಷ್ಣ ಏನೇನು ಸೂಚನೆ ಕೊಟ್ಟಿದ್ದಾನೋ ಆ ರೀತಿಯಲ್ಲಿ ಎಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದ್ರೆ ಆ ಕುರುಕ್ಷೇತ್ರದ ಪಶ್ಚಿಮ ದಿಕ್ಕಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಅದಾದ ನಂತರ ಎಲ್ಲರೂ ಏನ್ ಮಾಡ್ತಾರೆ ಈಗ ಅಂತಂದ್ರೆ ಉಳ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಗುಡಾರಗಳನ್ನ ಸಿದ್ಧ ಮಾಡ್ಕೊಳ್ತಾರೆ, ಮನೆಗಳನ್ನ ಸಿದ್ಧ ಮಾಡ್ಕೋಬೇಕಲ್ಲ. ಯಾಕಂದ್ರೆ ತುಂಬಾ ದಿನ ಆಗುತ್ತೆ ಯುದ್ಧ ಮುಗಿಯೋದಕ್ಕೆ, ಒಂದು ದಿನ 2 ದಿನದಲ್ಲಿ ಮುಗಿಯೋದಿಲ್ಲ. ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಸೌಧಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ. ಕೃಷ್ಣನಿಗೆ ಪ್ರತ್ಯೇಕವಾದಂಥದ್ದು, ಪಾಂಡವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅರಮನೆಗಳನ್ನ ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ಕೊಳ್ತಾರೆ. ಮತ್ತೆ ಅರಮನೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಊರನ್ನೇ ನಿರ್ಮಾಣ ಮಾಡ್ಕೊಳ್ತಾರೆ, ಬೃಹತ್ ಆಗಿರ್ತಕ್ಕಂಥ ಊರು. ಮತ್ತೆ ರಕ್ಷಣೆಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ತಡೆಗೋಡೆಗಳನ್ನು ಹೊರಭಾಗದಲ್ಲಿ ಏನ್ ಮಾಡ್ತಾರೆ, ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಾರೆ. ಹೀಗೆ ಬೃಹತ್ ಆಗಿರ್ತಕ್ಕಂಥ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ಸೂತ್ರವನ್ನ ಅನುಸರಿಸ್ತಾರೆ, ಒಂದು ಫಾರ್ಮುಲಾ ಅಂತ ಹೀಗೆ ಇರಬೇಕು ಅಂತ. ಆ ಸೂತ್ರವನ್ನು ತುಂಬಾ ಚೆನ್ನಾಗಿ ಕುಮಾರವ್ಯಾಸ ವರ್ಣನೆ ಮಾಡ್ತಾರೆ. 2 ಬಾಗಿಲ ಸೂತ್ರದಲ್ಲಿ ವಿಸ್ತರಿಸಿದಂಗಡಿ ಸೋಮ ವೀದಿಯ ತರಣಿ ವೀದಿಯಲ್ಲಿ ಅವರವರ ಪಾಡಯಕ್ಕೆ ಮುರಿವುಗಳ ಸುರರು ಸೃಷ್ಟಿಸಬಾರದಿನ್ನೀ ಈ ನರರುಗಳ ಪಾಡೇನು, ಸುರರು ಸೃಷ್ಟಿಸಬಾರದು ಇನ್ನೀ ನರರುಗಳ ಪಾಡೇನು. ಕುಂತೆಯರ ಸಮಗ್ರದ ಬೀಡು ಕುರುಭೂಮಿಯಲ್ಲಿ ರಂಜಿಸಿತು. ಒಂದು ಸೂತ್ರ ಇಟ್ಕೊಳ್ತಾರೆ, 2 ಬಾಗಿಲ ಸೂತ್ರದಲ್ಲಿ ವಿಸ್ತರಿಸಿದ ಅಂಗಡಿ ಅಂತ. ಅಂದ್ರೆ ಒಂದೊಂದು ಏನು ಮನೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಅದಕ್ಕೆ 2 ಬಾಗಿಲು ಇಟ್ಕೊಂಡಿರ್ತಾರೆ. ಒಂದು ಎಂಟ್ರೆನ್ಸ್ಗೆ ಬೇರೆ, ಎಕ್ಸಿಟ್ಗೆ ಬೇರೆ. 2 ಒಂದೇ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಡ್ಯಾಶ್ ಆಗ್ಬಿಡುತ್ತೆ. ಅವರು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ಕೊಂಡಿರ್ತಾರೆ. ಈ ರೀತಿ 2 ಬಾಗಿಲ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ. ಮತ್ತೆ ವಿಶಾಲವಾಗಿರ್ತಕ್ಕಂಥ ಊರು ಅಂತ ನಾನು ಆಗ್ಲೇ ಹೇಳಿದೆ. ಸೋಮ ಬೀದಿ ಮತ್ತೆ ತರಣಿ ಬೀದಿ ಅಂತಕ್ಕಂಥ ಬೀದಿಗಳು, ವಿಸ್ತಾರವಾಗಿರ್ತಕ್ಕಂಥ ಬೀದಿಗಳು. ಸೂರ್ಯ ಬೀದಿ, ಚಂದ್ರ ಬೀದಿ ಅಂತಕ್ಕಂಥ. ಪೂರ್ವ ಪಶ್ಚಿಮವಾಗಿರ್ತಕ್ಕಂಥ ಬೀದಿಗಳಿದೆಯಲ್ಲ ಅವು ಸೂರ್ಯ ಬೀದಿಗಳು. ಉತ್ತರ ದಕ್ಷಿಣವಾಗಿರ್ತಕ್ಕಂತಹ ಬೀದಿಗಳಿದೆಯಲ್ಲ ಅವು ಚಂದ್ರ ಬೀದಿ ಅಂತ. ಬಹಳ ಶಿಸ್ತಾಗಿ ವ್ಯವಸ್ಥಿತವಾಗಿ. ಈಗ ನಮ್ಮ ತುಮಕೂರಲ್ಲಿ ಕೆಲವು ಬಡಾವಣೆಗಳಲ್ಲಿ ಇದೆಯಲ್ಲ ಆ ರೀತಿ ಅಲ್ಲ. ಎಲ್ಲೆಲ್ಲಿ ಹೋದ್ರೆ ಯಾವ ರೀತಿಯಲ್ಲಿ ಹೋಗ್ತೀವಿ, ಯಾವ ಕ್ರಾಸಲ್ಲಿ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಏನು ಗೊತ್ತಾಗೋದಿಲ್ಲ. ಸೋಮ ಬೀದಿ ಯಾವುದೋ, ತರಣಿ ಬೀದಿ ಯಾವುದೋ ಒಂದು ಗೊತ್ತಾಗೋದಿಲ್ಲ. ಆ ಅಡ್ರೆಸ್ ಕೇಳ್ಕೊಂಡು ಬರೋ ಪೋಸ್ಟ್ ಮ್ಯಾನ್ ಬರ್ತಕ್ಕಂಥವ್ರು ಅವನಿಗೂ ಗೊತ್ತಾಗೋದಿಲ್ಲ ಇದೆಲ್ಲಿ ಬರುತ್ತೆ ನಮಗೆ ಕೇಳ್ಕೊಂಡಿರ್ತಾರೆ. ಆ ರೀತಿ ಗೊಂದಲಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಶಿಸ್ತಾಗಿ ಮಾಡಿದ್ದಾರೆ. ವಿಶಾಲವಾಗಿರ್ತಕ್ಕಂಥ ಬೀದಿಗಳು ಮತ್ತೆ ಅವರವರ ಮನೆಗೆ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಡ ಬೀದಿಗಳು, ಕ್ರಾಸ್ ರೋಡ್ಸ್ ಇರುತ್ತಲ್ಲ ಅದನ್ನು ಬಹಳ ಶಿಸ್ತಾಗಿ ಮಾಡ್ಕೊಂಡಿರ್ತಾರೆ. ಹೀಗೆ ಮಾಡ್ಕೊಂಡಿರ್ತಾರೆ. ಅದನ್ನ ಹೇಳ್ತಾನೆ ಕುಮಾರವ್ಯಾಸ, ಸುರದು ಸೃಷ್ಟಿಸಬಾರದಿನ್ನೀ ನರದ ಪಾಡೇನು ಅಂತ. ಇಂತಹ ಒಂದು ವಿಶಾಲವಾಗಿರ್ತಕ್ಕಂತಹ ವ್ಯವಸ್ಥಿತವಾಗಿರ್ತಕ್ಕಂತಹ ಪಟ್ಟಣವನ್ನ ನಿರ್ಮಾಣ ಮಾಡೋದಕ್ಕೆ ಸುರರು ದೇವತೆಗಳಿಗೆ ಸಾಧ್ಯ ಆಗೋದಿಲ್ವಂತೆ. ಹಾಗಾದ್ರೆ ಇನ್ನ ಈ ನರರ ಪಾಡೇನು? ಈ ರೀತಿಯಾಗಿ ಕೌಂತೆಯರ ಅಂದ್ರೆ ಕುಂತಿಯ ಮಕ್ಕಳ ಒಂದು ಸಮಗ್ರವಾಗಿರ್ತಕ್ಕಂತಹ ಆಲಯಗಳು ಆ ಕುರುಕ್ಷೇತ್ರದಲ್ಲಿ ಶೋಭಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಕುಮಾರವ್ಯಾಸ ವರ್ಣನೆ ಮಾಡ್ತಾರೆ. ಇದಾದ ನಂತರ ಸೇನೆ ಎಲ್ಲ ಸಿದ್ಧವಾಗಿದೆ, ವಸತಿ ವ್ಯವಸ್ಥೆಗಳೆಲ್ಲ ಆಗಿದೆ. ಇನ್ನ ಆ ಸೇನೆಗೆ ರಕ್ಷಣೆಗೆ ಭಾರ ಬೇಕಲ್ಲ. ಯಾಕೆಂದ್ರೆ ಇದ್ದಕ್ಕಿದ್ದಾಗೆ ಯಾರಾದರೂ ಶತ್ರುಗಳು ಬಂದು ಅವರಿಗೆ ಆಕ್ರಮಣ ಮಾಡಿಬಿಟ್ರೆ ಒಂದು ರೀತಿಯಾಗಿ ರಕ್ಷಣೆ ಬೇಕು. ಹಾಗಾಗಿ ಆ ಸೇನೆಯ ರಕ್ಷಣೆಗೆ ಕೃಷ್ಣ ಕೆಲವರನ್ನ ನೇಮಕ ಮಾಡ್ತಾನೆ. ಬಲದ ಮುಂಗುಡಿ ಭೀಮನದು ಪಿಂಗಡಿಯಲಾತನ ಕಾವು ಬೀಡಿನ ವಲಯದಾಳೈಕೆಗಳು ಸಾತ್ಯಕಿ ಪಾರ್ಥ ನಕುಲರಿಗೆ ಬಲ ಮಹಾಂಬುದಿಯೊಳಗೆ
ಬಲದ ಮುಂಗಡಿ ಭೀಮನದು. ಆ ಸೈನ್ಯ ಇದೆಯಲ್ಲ, ಅದರ ಮುಂಭಾಗದ ರಕ್ಷಣೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಭೀಮಸೇನಿಗೆ ಕೊಟ್ಟಿದ್ದಾರೆ. ಸಹಜವಾಗಿ ಭೀಮಸೇನಿಗೆ ಕೊಡಲೇಬೇಕು, ಅವನು ಸಹಸ್ರ ಆನೆಗಳ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವನು. ಹಾಗಾಗಿ ಭೀಮಸೇನಿಗೆ ಕೊಟ್ಟಿದ್ದಾರೆ. ಪಿಂಗಳಿಯಲ ಆತನ ಕಾಹು, ಹಿಂಭಾಗದಲ್ಲಿರ್ತಕ್ಕಂಥ ಸೇನೆಯ ರಕ್ಷಣೆಯನ್ನ ಆತನ ಒಂದು ಕಾವಲು ಪಡೆ ಇದೆಯಲ್ಲ, ಆ ಕಾವಲು ಪಡೆಗೆ ಕೊಟ್ಟಿದ್ದಾರೆ. ಅವರು ಅದರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನ ಆ ಕಡೆ ಈ ಕಡೆ ಪಕ್ಕದಲ್ಲಿರ್ತಕ್ಕಂಥ ಮತ್ತೆ ಮಧ್ಯಭಾಗದಲ್ಲಿರ್ತಕ್ಕಂಥ ಸೇನೆಯ ರಕ್ಷಣೆಯನ್ನ ಸಾತ್ಯಕಿ, ಪಾರ್ಥ ಅಂದ್ರೆ ಅರ್ಜುನ ಮತ್ತೆ ನಕುಲರಿಗೆ ವಹಿಸಿಕೊಟ್ಟಿದ್ದಾನೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಯಾವುದು ಅಂದ್ರೆ ಈರುಳಲಿ, ಅಂದ್ರೆ ರಾತ್ರಿ ವೇಳೆಯಲ್ಲಿ ಕಾಯಲು ಆಗಬೇಕಲ್ಲ, ಇವರೆಲ್ಲ ಹಗಲು ಹೊತ್ತಿನಲ್ಲಿ ಕಾಯ್ತಕ್ಕಂಥವ್ರು. ರಾತ್ರಿ ವೇಳೆಯಲ್ಲಿ ಸೇನೆ ಕಾಯಲು ಮಾಡಬೇಕಲ್ಲ, ಆ ರಾತ್ರಿ ವೇಳೆ ಇರುಳ ತರವಳಿಕೆ ಹೈಡಿಂಬಗೆ, ಸೇನೆಯಲ್ಲಿ ರಾತ್ರಿಯ ಪಾಳೆ ಮಾಡೋದಕ್ಕೆ ನೈಟ್ ಶಿಫ್ಟ್ ಅಂತ ಹೇಳ್ತೀವಲ್ಲ, ಆ ನೈಟ್ ಶಿಫ್ಟ್ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟಿದ್ದಾರೆ? ಭೀಮಸುತನಾಗಿರ್ತಕ್ಕಂಥ ಘಟೋತ್ಕಚನಿಗೆ ಕೊಟ್ಟಿದ್ದಾರೆ. ಯಾಕೆ ಅವನಿಗೆ ಘಟೋತ್ಕಚನಿಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಆತನು ಮಾಯಾವಿ ಆಗಿರ್ತಕ್ಕಂಥವನು, ಅಸುರನಾಗಿರ್ತಕ್ಕಂಥವನು, ಮಾಯಾವಿದ್ಯೆಯಲ್ಲಿ ಗೊತ್ತಿರ್ತಕ್ಕಂಥವನು. ಅವನು ಭೂಮಿ ಮೇಲೆ ನಿಂತ್ಕೊಂಡು ಕಾಯಬೇಕು ಅಂತ ಏನಿಲ್ಲ, ಅವನು ಇದ್ದಕ್ಕಿದ್ದಾಗೆ ಮಾಯವಾಗಿ ಎಲ್ಲಿ ಹೋಗ್ತಾನೆ? ಅಂತರಿಕ್ಷದಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಆಕಾಶದಲ್ಲಿ ನಿಂತ್ಕೊಳ್ತಾನೆ, ಅಲ್ಲಿಂದಲೇ ವೀಕ್ಷಣೆ ಮಾಡ್ತಾ ಹೋಗ್ತಾನೆ. ಈಗ ನಮ್ಮ ಡ್ರೋನ್ ಕ್ಯಾಮರಾಗಳಿರುತ್ತೆ ನೋಡಿ, ಆ ಡ್ರೋನ್ ಕ್ಯಾಮರಾದಲ್ಲಿ ಏನಾಗ್ತಾನೆ, ಘಟೋತ್ಕಚ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿಂದ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ, ಸಂಚಾರ ಮಾಡ್ತಾ ಇರ್ತಾನೆ. ಅಕಸ್ಮಾತ್ ಯಾರಾದ್ರೂ ಏನಾದ್ರೂ ಅಲ್ಲಿಗೆ ಅಟ್ಯಾಕ್ ಮಾಡಕ್ ಬಂತಾ ಇದ್ರೆ ಅಲ್ಲಿಂದಲೇ ಮಿಸೈಲ್ಗಳನ್ನ ಹಾಕ್ಬಿಟ್ಟು ಏನ್ ಮಾಡ್ತಾನೆ, ಅವರನ್ನ ನಾಶ ಮಾಡ್ತಾನೆ. ಹೀಗೆ ಘಟೋತ್ಕಚನಿಗೆ ಇರುಳ ರಾತ್ರಿ ವೇಳೆಯಲ್ಲಿ ಪಾಳೆಯ ಒಂದು ಕಾಯ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನ ಪಾಂಡವರುಳಿವು ಗದುಗಿನ ವೀರನಾರಾಯಣ ಸುಯಿದಾನ. ಪಾಂಡವರುಳಿವು, ಪಾಂಡವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆಯ ಹೊಣೆ ಸ್ವತಃ ಕೃಷ್ಣನೇ ವಹಿಸಿಕೊಂಡಿದ್ದಾನೆ. ಕೃಷ್ಣ ಇಲ್ಲಿ ಮಾತ್ರ ವಹಿಸಿಕೊಂಡು ನಿಮಗೆ ಈ ಯುದ್ಧದಲ್ಲಿ ಇಲ್ಲಿ ಮಾತ್ರ ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ ಅಲ್ಲಪ್ಪ, ಪಾಂಡವರನ್ನ ಸದಾಕಾಲ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು ಯಾರು? ಕೃಷ್ಣನೇ. ಯುದ್ಧ ಪ್ರಾರಂಭವಾಗಿ ಯುದ್ಧ ಮುಗಿದು ಯುದ್ಧದ ನಂತರವೂ ಕೂಡ ಏನಾಗುತ್ತೆ, ಕೃಷ್ಣನೇ ಅವನನ್ನ ಕಾಪಾಡ್ತಕ್ಕಂಥದ್ದು. ಯುದ್ಧ ಎಲ್ಲ ಮುಗಿದೋಗುತ್ತಲ್ಲ, ಯುದ್ಧ ಎಲ್ಲ ಮುಗಿದೋಗ್ಬಿಟ್ಟಿದೆ, ಕೌರವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಉಳಿದಿರ್ತಕ್ಕಂಥವ್ನು ಯಾರು? ದುರ್ಯೋಧನ ಒಬ್ಬ ಉಳ್ಕೊಂಡಿದ್ದಾನೆ. ಅವನಿಗೆ ಆಸೆ ಆಗುತ್ತೆ, ನನಗೆ ಪಾಂಡವರ ಮುಖಗಳನ್ನ, ರುಂಡಗಳ ಬೇಕು ನನಗೆ ಅಂತ ಹೇಳ್ತಾನೆ. ಯಾರಿಗೆ? ಅಶ್ವತ್ಥಾಮನಿಗೆ ಹೇಳ್ತಾನೆ. ಅಶ್ವತ್ಥಾಮ ನಾನು ಪಾಂಡವರ ರುಂಡಗಳನ್ನು ತೆರೆದುಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಆದ್ರೆ ಕೃಷ್ಣ ಇರ್ತಕ್ಕಂಥವನು ಪಾಂಡವರನ್ನು ರಕ್ಷಣೆ ಮಾಡ್ತಾನೆ. ಅಶ್ವತ್ಥಾಮನಿಗೆ ಪಾಂಡವರ ರುಂಡವನ್ನು ಕತ್ತರಿಸಿಕೊಂಡು ಹೋಗಕ್ಕೆ ಸಾಧ್ಯ ಆಗಿಲ್ಲ. ಉಪ ಪಾಂಡವರ ಬಲಿಯಾಗಿ ಪಾಂಡವರನ್ನು ರಕ್ಷಣೆ ಮಾಡಿದ್ಯಾರು? ಕೃಷ್ಣನೇ. ಹೀಗೆ ಎಲ್ಲಿ ದೈವಿ ಶಕ್ತಿ ಅಂತಕ್ಕಂಥದ್ದಿರುತ್ತೋ, ಮತ್ತೆ ಯಾರಿಗೆ ದೈವಿ ಶಕ್ತಿಯ ಮೇಲೆ ನಂಬಿಕೆ, ವಿಶ್ವಾಸ, ಶ್ರದ್ಧೆ ಅಂತಕ್ಕಂಥದ್ದಿರುತ್ತೋ, ಆ ದೈವಿ ಶಕ್ತಿ ಅಂಥವ್ರನ್ನ ಸದಾಕಾಲ ಏನ್ ಮಾಡುತ್ತೆ? ಕಾಪಾಡುತ್ತೆ. ಪಾಂಡವರಿಗೆ ಕೃಷ್ಣನ ಮೇಲೆ ಅಗಾಧವಾಗಿರ್ತಕ್ಕಂಥ ಭಕ್ತಿ, ಅಗಾಧವಾಗಿರ್ತಕ್ಕಂಥ ಪ್ರೀತಿ. ಹಾಗಾಗಿ ಪಾಂಡವರನ್ನು ಸದಾಕಾಲ ಕಾಪಾಡಿದ್ದು ಯಾವುದಂದ್ರೆ ಕೃಷ್ಣ. ಅಂತಹ ದೈವಿ ಶಕ್ತಿ ನಮ್ಮೆಲ್ಲರಿಗೂ ಬರಲಿ. ಅಂತಹ ಒಂದು ದೈವಿ ಶಕ್ತಿಯ ಒಂದು ಪ್ರಭಾವದಿಂದ ನಮ್ಮೆಲ್ಲರನ್ನು ಕೂಡ ಭಗವಂತ ಅಂತಕ್ಕಂಥವನು ಕಾಪಾಡಲಿ. ತಾಯಿ ಕನ್ನಿಕಾ ಪರಮೇಶ್ವರಿ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನು ಒದಗಿಸಲಿ, ನಮ್ಮೆಲ್ಲರೂ ಬಹಳ ಸುಖವಾಗಿರಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಇವತ್ತಿನ ಒಂದು ಕಥಾಭಾವವನ್ನ ಸಂಪನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮಗೆ ವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗಮಕ ಕಲಾ ಪರಿಷತ್ತು, ಗಮಕ ಭಾರತಿ ಚಾರಿಟೇಬಲ್ ಟ್ರಸ್ಟು, ಸಂಸ್ಕಾರ ಭಾರತಿ, ಇವರೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಮತ್ತೆ ವಿಶೇಷವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಬಹಳ ಸುಶ್ರಾವ್ಯವಾಗಿ ವಾಚನವನ್ನು ಮಾಡಿದಂತಹ ವಿನಯ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸ್ವಾಮೀಜಿಗಳು ಇವತ್ತು ನಮ್ಮ ಮುಂದೆ ಕುತ್ಕೊಂಡು ಕೇಳಿದ್ದಾರೆ, ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಿಜವಾಗಿ ಇಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಯಾವುದೋ ಜನ್ಮದ ಪೂರ್ವ ಜನ್ಮದ ಸುಕೃತದ ಫಲ ಅಂತ ಭಾವಿಸ್ತೇನೆ. ಸ್ವಾಮೀಜಿಗಳಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಮತ್ತು ತಾವೆಲ್ಲರೂ ಕೂಡ ಸಹೃದಯವಂತರು, ತುಂಬ ಚೆನ್ನಾಗಿ ತದೇಕ ಚಿತ್ತದಿಂದ ಆಲಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಾಯಿ ಸುನಂದಮ್ಮ ಅವರನ್ನು ನಾನು ಸ್ಮರಿಸಲೇಬೇಕು. ಅವರ ಒಂದು ಚೈತನ್ಯದ ಶಕ್ತಿಯೇ ನಮಗೆ ಈ ರೀತಿಯಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಮಗೆ ವ್ಯಾಖ್ಯಾನದಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ ಮೂರ್ತಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಥಾಭಾಗವನ್ನು ಸಂಪನ್ನ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಈ ವರ್ಷದ 2025ನೇ ವರ್ಷದ ಗಮಕ ಹಬ್ಬ ಅಂತಕ್ಕಂಥದ್ದು ಸಂಪನ್ನವಾಗ್ತಕ್ಕಂಥ ಸ್ಥಿತಿ ಬಂದಿದೆ. ಉದ್ಯೋಗ ಪರ್ವ ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದಿನ ವರ್ಷ ಇದೇ ಸ್ಥಳದಲ್ಲಿ ಮುಂದಿನ ಒಂದು ಪ್ರಾರಂಭ ಆಗುತ್ತೆ. ಹಾಗಾಗಿ ಭೀಷ್ಮ ಪರ್ವಕ್ಕೆ
ಇಲ್ಲಿಯೇ ಇವತ್ತು ನಾವು ನಾಂದಿಯನ್ನು ಹಾಡ್ತಾ ಇದ್ದೀವಿ. ಮತ್ತೆ ಮಂಗಳ ಪದ್ಯದ ನಂತರ ಭೀಷ್ಮ ಪರ್ವದ ಸೂಚನಾ ಪದ್ಯ ಮತ್ತೆ ಮೊದಲನೇ ಪದ್ಯವನ್ನ ಹಾಡ್ತೇವೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನುಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವುದು, ಆದರಿಸಿ ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ, ಆದರಿಸಿ ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ. ವೈರಿ ಭಟಕುಲ ವಿಲಯ ರುದ್ರನು, ಉದಾರ ತೇಜೋ ಭದ್ರನ, ಭಾಗೀರಥಿ ಸುತ ಧರಿಸಿದನು ಕುರು ಸೇನೆಯೊಡೆತನವ, ಕೇಳು ಜನಮೇ ಜಯ ಧರಿತ್ರಿ ಬಾಲ, ಕೌರವರಾಯನಲ್ಲಿಗೆ ಕಾಳೆಗದ ಕಾತರಿವರಿ ಗರಟ್ಟಿದರು ಭಟರನು, ಕೇಳಿದನು ಕುರುಭೂಮಿಯಲಿ ರಿಪುಜಾಲದುದಯವನಂದು, ಕುರುಕುಲ ಮೂಳಿ ಕರೆಸಿದನಾಪ್ತರನು, ಕುರುಕುಲ ಮೂಳಿ ಕರೆಸಿದನಾಪ್ತರನು, ಪರಿಮಿತಕ್ಕೆ ಮಂತ್ರಿಗಳ ವ್ಯಾಖ್ಯಾನ ಮತ್ತು ವಾಚನ ನಡೆಸಿಕೊಡ್ತ ಕಲಾವಿದರಿಗೆ ಈಗ ಗೌರವ ಸಮರ್ಪಣೆ. ಸ್ವಾಮೀಜಿಯವರ ಉಪಸ್ಥಿತಿ ಇರೋದ್ರಿಂದ ಅವ್ರ ಕೈಲಿ ಒಂದು ಆಶೀರ್ವಚನ ಆಗಲಿ ಅಂತ ಹೇಳಿ ಕಲಾವಿದರನ್ನೇ ಇಲ್ಲಿಗೆ ಬರಬೇಕು ಅಂತ ಕೇಳ್ತಾರೆ. ಕಲಾವಿದರನ್ನೇ ಇಲ್ಲಿಗೆ ಮನಮುಟ್ಟು ಹಾಗೆ ಮೈ ನವಿರುಗಳ ಹಾಗೆ ವಾಚನ ಮತ್ತು ವ್ಯಾಖ್ಯಾನ ಎರಡೂ ಅದ್ಭುತವಾಗಿತ್ತು. ನಮಗೆ ಕುಮಾರವ್ಯಾಸರು ಬಂದು ಕಿವಿಯಲ್ಲಿ ಹೇಳಿದಾಗ ಆಯಿತು. ಅಷ್ಟೊಂದು ಅದ್ಭುತ ಅನುಭವ ನಮಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಎದ್ದೋಗಬಾರ್ದು. ಈ ವರ್ಷದ ದತ್ತಿ ನಿಧಿಯನ್ನು ಇಟ್ಟಂಥ ಮಹನೀಯರನ್ನ ಒಂದು ಕ್ಷಣ ನಾನು ನೆನಪಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ. ಶ್ರೀಯುತ BV ಜಗದೀಶ್ ತುಮಕೂರವರು ತಮ್ಮ ತಾತ ಬಿದರೆ BK ಲಕ್ಷ್ಮಣಪ್ಪ ಹಾಗೂ ಅಜ್ಜಿ ಲಕ್ಷ್ಮೀದೇವಮ್ಮರವರ ಹೆಸರಿನಲ್ಲಿ ದತ್ತಿಯನ್ನು ಇಟ್ಟಿರ್ತಾರೆ. ಅವರಿಗೆ ಧನ್ಯವಾದ.